ಪ್ರತಿಯೊಂದು ದಿವಸ ನಾವು ಈ ಸಮಗ್ರ ಜೀವನ ಶೈಲಿ ತಿಳ್ಕೊತಾ ಇದ್ವಿ. ಅದರ ಭಾಗವಾಗಿ ನಿನ್ನೆ ನಾವು ಅಂತಸ್ರಾವಿಕ ಗ್ರಂಥಿಗಳು ತಿಳ್ಕೊಂಡಿದ್ವಿ. ಅಂತಸ್ರಾವಿಕ ಗ್ರಂಥಿಗಳು ಹೇಗಿರುತ್ತೆ, ಯಾವ ಚಕ್ರಗಳಿಗೆ ಯಾವ ಅಂತಸ್ರಾವಿಕ ಗ್ರಂಥಿಗಳು ಸಂಪರ್ಕ ಹೊಂದಿರ್ತದೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಈಗ ಒಂದೊಂದು ಗ್ರಂಥಿ ಬಗ್ಗೆ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ ಮತ್ತೊಂದು ಸರ್ ನಾನು ನಿಮ್ಗೆ ಆ ಚಿತ್ರದಲ್ಲಿರುವಂತ ಅದು ಮತ್ತೆ ಒಂದು ಸೈಡ್ ತೋರಿಸ್ತೀನಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಗ್ರಂಥಿಗಳು ಹೇಗೆ ಕನೆಕ್ಟ್ ಆಗಿರ್ತದೆ ಮತ್ತೆ ಒಂದ್ಸರಿ ನೆನಪಿ ಮಾಡಿಸ್ತೀನಿ. ಅದು ನೋಡ್ಕೊಂಡಿದ್ಮೇಲೆ ಮತ್ತೆ ವಿವರಗಳು ನೋಡಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ನೋಡಿ ಒಂದ್ಸರಿ, ನಿಮ್ಗೆ ನೀಟಾಗಿ ಪ್ರತಿಯೊಂದು ಕಾಣಿಸ್ತದಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಹೇಗಿರತ್ತೆ ಅಂತಂದ. ಈಗ ಈ ಕಡೆ ಪುರುಷರು, ಈ ಕಡೆ ಮತ್ತೆ ಎಡಗಡೆ ಪುರುಷರಿದ್ದಾರೆ, ಬಲಗಡೆ ಮಹಿಳೆಯರಿದ್ದಾರೆ. ಅವರಲ್ಲಿ ಗ್ರಂಥಿಗಳು ಹೇಗಿರುತ್ತೆ, ಇವರಲ್ಲಿ ಗ್ರಂಥಿಗಳು ಯಾವ ತರ ಹೊಂದಿರುತ್ತೆ ಅಂತ ನೋಡ್ಕೊಳ್ಳಿ. ಮೇಲಿಂದ ಬಂದ್ರೆ ಪುರುಷರಲ್ಲಿ ನೋಡ್ಕೊಳ್ಳಿ, ಪೀನಿಯಲ್ ಗ್ಲ್ಯಾಂಡ್ ಆಯ್ತು, ಪಿಟ್ಯೂಟರಿ ಗ್ಲ್ಯಾಂಡ್, ಹೈಪೋಥಾಲಮಸ್, ಅದು ಎರಡು ಒಂದು ಕಡೆ ಇರ್ತದೆ ಅಲ್ವಾ. ಆಮೇಲೆ ಕೆಳಗಡೆ ಈ ಎರಡನ್ನು ನಮ್ಮ ಬ್ರೈನ್ ಒಳಗಡೆ ಇರ್ತದೆ, ಮೆದುಳು ಒಳಗಡೆ ಇರ್ತದೆ. ಆಮೇಲೆ ಇದು ಪುರುಷದ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ಗಂಟ್ಲ ಪ್ರಾಂತದಲ್ಲಿ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಓಕೆ, ಇದೆಲ್ಲ ನಿಮ್ಗೆ ಮತ್ತೊಂದ್ಸರಿ ನೆನಪಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಂದ್ರೆ ಗಮನ ಕೊಡಿ. ಆಮೇಲೆ ಸ್ವಲ್ಪ ಕೆಳಗಡೆ ಬಂದ್ರೆ ಜೀರ್ಣಾಶಯ ಹತ್ರ ಇರೋದು ಪ್ಯಾನ್ಕ್ರಿಯಾಸ್ ಗ್ರಂಥಿ. ಓಕೆ, ಜೀರ್ಣಕೋಶಕ್ಕೆ ಸಂಬಂಧಿತ ಎಲ್ಲಾ ಜೀರ್ಣಕೋಶ ಚಟುವಟಿಕೆಗಳು ನಡೆಸೋದು ಈ ಪ್ಯಾನ್ಕ್ರಿಯಾಸ್ ಗ್ರಂಥಿನೇ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆರ್ಡಿನಲ್ ಗ್ಲ್ಯಾಂಡ್ಸ್, ಇದು ಆರ್ಡಿನಲ್ ಗ್ಲ್ಯಾಂಡ್ಸ್ ಅನ್ನೋದು ಪೂರ್ತಿ ಅಂದ್ರೆ ನಮ್ಮ ಒಳಗಡೆ ಇರುವಂತ ಮಲ ಮೂತ್ರ ಎಲ್ಲಾ ವಿಸರ್ಜನಕ್ಕೆ ಹೆಲ್ಪ್ ಮಾಡುವಂಥದ್ದು ಅಡ್ರಿನಲ್ ಗ್ಲ್ಯಾಂಡ್ಸ್, ನೋಡ್ಕೊಳ್ಳಿ. ಆಮೇಲೆ ಕೆಳಗಡೆ ಬಂದ್ರೆ ಲೈಂಗಿಕ ಉತ್ಪನ್ನ ಸಂಬಂಧಿತ ಯಾವ ಅಂಗಗಳಿದೆಯೋ ಅದೆಲ್ಲ ನೋಡ್ಕೊಳ್ಳೋದು ಈ ಗ್ರಂಥಿ, ಟೆಸ್ಟಿಕಲ್ ಗ್ರಂಥಿ ಅಲ್ವಾ, ಇದು ಪುರುಷರಲ್ಲಿ. ಆಮೇಲೆ ಮಹಿಳೆಯರಲ್ಲಿ ಅಷ್ಟೇ ಪೀನಿಯಲ್ ಗ್ಲ್ಯಾಂಡ್ ನೋಡ್ಕೊಳ್ಳಿ. ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ನಾವು ಈಗಾಗಲೇ ಗೊತ್ತು, ಥರ್ಡ್ ಐ ಪಾಯಿಂಟ್ ಅಂತ ಹೇಳ್ತೀವಿ. ಥರ್ಡ್ ಐ ಅಂದ್ರೆ ಥರ್ಡ್ ಐ ಪಾಯಿಂಟ್ ಇದು. ಆಮೇಲೆ ಅದ್ರ ಕೆಳಗಡೆ ಈ ಪಿಟ್ಯೂಟರಿ ಅಂಡ್ ಹೈಪೋಥಾಲಮಸ್, ಅದು ಎರಡು ಒಂದು ಕಡೆ ಇರುತ್ತೆ. ಅದನ್ನು ಎರಡನ್ನು ತಲೆ ಒಳಗಡೆ ಇರ್ತದೆ, ಅಂದ್ರೆ ನಮ್ಮ ಬ್ರೈನ್ ಒಳಗಡೆ ಇರುತ್ತೆ. ಮಹಿಳೆಯರಿಗೂ ಅಷ್ಟೇ. ಆಮೇಲೆ ಕೆಳಗಡೆ ಗಂಟ್ಲ ಪ್ರಾಂತದಲ್ಲಿ ಸೇಮ್ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಈ ಎರಡು ಗ್ಲ್ಯಾಂಡ್ಸ್ ಇದೊಂಥರ ಟ್ವಿನ್ ಅಂತ, ಅಂದ್ರೆ ಎರಡು ಮಿಶ್ರವಾಗಿರ್ತದೆ, ಯಾವಾಗ್ಲೂ ಜೊತೆಗಿರ್ತದೆ. ಆಮೇಲೆ ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ಅನಾಹತ ಚಕ್ರ, ಈ ಹಾರ್ಟ್ ಚಕ್ರ ಇದೆಯಲ್ಲ, ಅದು ಸಂಬಂಧಿತ ಥೈಮಸ್. ಮೇಲೆದು ಈಗ ನೋಡಿದ್ವಲ್ಲ ಪೀನಿಯಲ್ ಗ್ಲ್ಯಾಂಡ್, ಸಹಸ್ರಾರ, ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತೆ ಹೈಪೋಥಾಲಮಸ್ ಅನ್ನೋದು ಯಾವ್ದದು, ನಮ್ಮ ಆಜ್ಞಾ ಚಕ್ರ ಅಲ್ವಾ, ಆಜ್ಞಾ ಚಕ್ರ ಥರ್ಡ್ ಐ ಚಕ್ರ. ಇನ್ನು ಕೆಳಗಡೆ ಬಂದ್ರೆ ಗಂಟಲ ಪ್ರಾಂತ, ಅದು ವಿಶುದ್ಧ ಚಕ್ರ, ಅದು ಥೈರಾಯ್ಡ್, ಪ್ಯಾರಾಥೈರಾಯ್ಡ್. ಮತ್ತೆ ಇನ್ನಕ್ಕೆ ಸ್ವಲ್ಪ ಕೆಳಗಡೆ ಬಂದ್ರೆ ಥೈಮಸ್ ಅಂದ್ರೆ ಹಾರ್ಟ್ ಚಕ್ರ, ಅನಾಥ ಚಕ್ರ. ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ಪ್ಯಾನ್ಕ್ರಿಯಾಸ್ ಅಂದ್ರೆ ಮಣಿಪೂರಕ ಚಕ್ರ, ಅದು ಪೂರ್ತಿ ಹೊಟ್ಟೆ ಭಾಗ, ಜೀರ್ಣಾಂಗ ವ್ಯವಸ್ಥೆ ಅಲ್ವಾ. ಅದೆಲ್ಲ ಸರಿಯಾಗಿ ನೋಡ್ಕೊಳಕ್ಕೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಬೇಕೇ ಬೇಕು, ಅದಕ್ಕೆ ಸರಿಯಾದ ಪಾಲನೆ ಮಾಡ್ಬೇಕು. ಅಂದ್ರೆ ಯಾವುದೇ ಗ್ರಂಥಿ ಸ್ನೇಹಿತರೆ, ನಮ್ಮ ದೇಹ ಒಳಗಡೆ ಯಾವುದೇ ಗ್ರಂಥಿ, ಯಾವುದೇ ಚಕ್ರ, ಅಲ್ಲಿ ಸರಿಯಾದ ಚಕ್ರ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ, ಅಲ್ಲಿ ಸರಿಯಾದ ಶಕ್ತಿ ಹರಿತಾ ಇರಬೇಕು, ಶಕ್ತಿ ಪ್ರವಾಹ ಇರಬೇಕು ಆ ಚಕ್ರದಿಂದ ಸರಿಯಾದ ಶಕ್ತಿ, ಪ್ರಾಣಶಕ್ತಿ ಹರಿತಾ ಇದ್ರೆ ಅದು ಎಲ್ಲಾ ಅವಯವಗಳಿಗೂ, ಆ ಚಕ್ರದಕ್ಕೆ ಎಷ್ಟೋ ಅಂಗಗಳು ಕನೆಕ್ಟ್ ಆಗಿರ್ತದೆ, ಸಂಪರ್ಕ ಹೊಂದಿರ್ತದೆ. ಪ್ರತಿ ಅಂಗದಿಂದ ಒಂದು ನಾಡಿ ಚಕ್ರ ಕನೆಕ್ಟ್ ಆಗತ್ತೆ. ಅಂದ್ರೆ ಅರ್ಥ ಏನಂದ್ರೆ, ಈ ಚಕ್ರದಿಂದನೇ ಶಕ್ತಿ ಆ ನಾಡಿ ಮುಖಾಂತರ ಆ ಅವಯವಕ್ಕೆ ಹೋಗ್ಬೇಕು. ಅವಾಗ ನೋಡಿ, ಈಗ ಸಪೋಸ್ ನಾವು ಒಂದು ಪ್ಯಾನ್ಕ್ರಿಯಾಸ್ ಗ್ರಂಥಿ ತಗೊಂಡಿದ್ದೆ ಅಂದ್ಕೊಳ್ಳಿ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಇಡೀ ಹೊಟ್ಟೆ ಭಾಗ, ಅಂದ್ರೆ ಹೊಟ್ಟೆ ಒಳಗಡೆ ಇರುವಂತ ಎಲ್ಲಾ ಜೀರ್ಣಾಂಗ ವ್ಯವಸ್ಥೆ ಇದೆಯಲ್ಲ, ಈ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ಇನ್ನು ಹೇಳ್ಬೇಕಂದ್ರೆ ಒಂದು ಲಿವರು, ಅದ್ರ ಪಕ್ಕದಲ್ಲಿ ಗ್ಯಾಲ್ ಬ್ಲಾಡರು, ಆಮೇಲೆ ಪ್ಯಾನ್ಕ್ರಿಯಾಸು, ಇದೆಲ್ಲಾನು, ಈ ಮೇದೋಜೀರಕ ಗ್ರಂಥಿ, ಇವೆಲ್ಲಾನು ಏನಂದ್ರೆ ಈ ಒಂದು ಚಕ್ರ ಕನೆಕ್ಟ್ ಆಗಿರ್ತದೆ. ಆ ಚಕ್ರದಿಂದ ನಾಡಿಗಳು ಹೋಗಿರ್ತದೆ. ಆ ನಾಡಿಗಳಿಂದ ಸರಿಯಾದ ಒಂದು ಶಕ್ತಿ, ಈ ಶಕ್ತಿ ಪ್ರವಾಹ ಸರಿಯಾಗಿದ್ರೆ ಆ ಅವಯವಗಳ ಆರೋಗ್ಯ ಚೆನ್ನಾಗಿರ್ತದೆ. ಆತರ ನಾವು ಅರ್ಥ ಮಾಡ್ಕೋಬೇಕು. ಅದೇ ತರ ಅದು ನಮ್ಮ ಅಂದ್ರೆ ಒಂದು ಎನರ್ಜಿ ಬಾಡಿಯಲ್ಲಿ, ಅಂದ್ರೆ ಪ್ರಾಣಮಯ ಕೋಶದಲ್ಲಿರುವಂತ ವ್ಯವಸ್ಥೆ. ಅದೇ ತರ ನಮ್ಮ ದೇಹದಲ್ಲಿ ಭೌತಿಕವಾಗಿ ನೋಡಿದ್ರೆ, ಈ ಏನು ಚಕ್ರ ಅಂತ ನೋಡ್ತೀವೋ ಅದು ಭೌತಿಕವಾಗಿ ನಾವು ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀವಿ ಅಲ್ವಾ. ಈ ಪ್ಯಾನ್ಕ್ರಿಯಾಸ್ ಗ್ರಂಥಿಗೆ ಸಂಬಂಧಿತ ಚಕ್ರ ಏನಂತಂದ್ರೆ ಮಣಿಪೂರಕ ಚಕ್ರ. ಈ ಮಣಿಪೂರಕ ಚಕ್ರ ಈಗ ಎಲ್ಲಿದ ಪ್ರಕಾರ
ಕೆಲಸ ಮಾಡ್ತಾ ಇದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಆ ಅಂಗಗಳ ಅವಯವಗಳ ಆರೋಗ್ಯ ಚೆನ್ನಾಗಿರ್ತದೆ. ಅದೇ ತರ ಅದನ್ನು ಸಮಾನವಾಗಿ ನಾವು ಭೌತಿಕವಾಗಿ ಹೇಳ್ಬೇಕಂದ್ರೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಅಂತ ಹೇಳ್ತೀವಿ. ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನಿದೆಯೋ ಅದರಿಂದ ಬರುವಂತ ಆ ಏನೇ ಒಂದು ಹಾರ್ಮೋನ್ಸ್ ಅದು ಇದು ಅದು ಸರಿಯಾಗಿ ಕೆಲಸ ಮಾಡಿದ್ರೆ ಆ ಅಂಗ ಅಂದ್ರೆ ಈ ಪ್ಯಾನ್ಕ್ರಿಯಾಸ್ ಅನ್ನೋದು ಹೆಚ್ಚಾಗಿ ಕೆಲಸ ಮಾಡಬಾರ್ದು, ಕಡಿಮೆಯಾಗಿ ಕೆಲಸ ಮಾಡಬಾರ್ದು, ಸಮತೋಲನ ಇರಬೇಕು, ಬ್ಯಾಲೆನ್ಸ್ ಇರಬೇಕು. ಈ ಸಮತೋಲನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಗ್ರಂಥಿಗಳಿಗೆ. ಈ ಗ್ರಂಥಿಗಳು ಹೆಚ್ಚಾಗಿ ಕೆಲಸ ಮಾಡಿದ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ ದೇಹದಲ್ಲಿ. ಕಮ್ಮಿ ಆದ ಕೆಲಸ ಅಂದ್ರೆ ಒಂದು ಪೂರ್ತಿ ಲೇಜಿ ಆಗ್ಬಿಟ್ರೆ, ಅಂದ್ರೆ ಆ ಗ್ರಂಥಿ ಸರಿಯಾಗಿ ಕೆಲಸನೇ ಮಾಡಲ್ಲ ಅಂದ್ರೆ, ತುಂಬಾ ಸ್ಲೋ ಕೆಲಸ ಮಾಡಿದ್ರೆ ಅದರಿಂದ ಇನ್ನೊಂದು ಅಡ್ಡ ಪರಿಣಾಮ ಶುರು ಆಗುತ್ತೆ ದೇಹದಲ್ಲಿ. ಅದು ಅರ್ಥ ಮಾಡ್ಕೋಬೇಕು, ಯಾವಾಗ್ಲೂ ಸಮತೋಲನಗೊಳಿಸ್ಕೋಬೇಕು. ಆಯ್ತು. ಈಗ ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ನೋಡ್ಕೊಳ್ಳಿ, ಇದು ಮಣಿಪೂರಕ ಚಕ್ರ. ಆಯ್ತಾ. ಆಮೇಲೆ ಅಡ್ರಿನಲ್ ಗ್ರಂಥಿ. ಈ ಅಡ್ರಿನಲ್ ಗ್ರಂಥಿ ಯಾವ್ದಕ್ಕೆ ಸಂಬಂಧಿತ? ಇದು ಸ್ವಾದಿಷ್ಟಾನ ಚಕ್ರ, ಎರಡನೇ ಚಕ್ರ. ಅರ್ಥ ಮಾಡ್ಕೊಳ್ಳಿ. ಅದು ಈ ಅಡ್ರಿನಲ್ ಗ್ರಂಥಿ. ಈ ಅಡ್ರಿನಲ್ ಗ್ರಂಥಿ ಏನೇನ್ ಮಾಡುತ್ತೆ? ನಮ್ಮ ದೇಹ ಒಳಗಡೆ ಕಿಡ್ನೀಸು, ಈ ದೊಡ್ಡ ಕರ್ಲು, ಕೋಲನು ಇದೆಲ್ಲ ಶುದ್ಧಿ ಮಾಡೋದು ಪೂರ್ತಿ. ಅಂದ್ರೆ ವಿಸರ್ಜನೆ ಸಂಬಂಧಿತ ಆ ವ್ಯವಸ್ಥೆಗೆ ಸಂಬಂಧ ಎಲ್ಲಾದು ನೋಡ್ಕೊಳ್ಳೋದು ಯಾವುದು? ಈ ಅಡ್ರಿನಲ್ ಗ್ಲ್ಯಾಂಡ್ಸ್. ಸ್ವಲ್ಪ ಕೆಳಗಡೆ ಬಂದ್ರೆ ಈ ಲೈಂಗಿಕ ಸಂಬಂಧಿತ ಅಂಗಗಳಿದೆ. ಆ ಅಂಗಗಳು ಪುರುಷರು ಸ್ತ್ರೀಯಲ್ಲಿ ಏನಿದೆಯೋ ಅದಕ್ಕೆ ಸಂಬಂಧಿತ ಕೆಲಸ. ಅಂದ್ರೆ ಒಂದು ಯಾವುದೇ ಅಂಡಾಶಯಗಳು ಮತ್ತೆ ಸ್ಪರ್ಮು ಮತ್ತೆ ಅದರಿಂದ ಬರುವಂತ ಹಾರ್ಮೋನ್ಗಳು ನಿನ್ನೆ ತಿಳ್ಕೊಂಡಿದ್ವಿ. ಇದು ಯಾವುದೇ ಈ ಹಾರ್ಮೋನ್ಸ್ ಇದೆಲ್ಲ, ಪ್ರೊಜೆಸ್ಟ್ರಾನು, ಈಸ್ಟ್ರೋಜನು, ಇಂಥ ಹಾರ್ಮೋನ್ಗಳು ಸರಿಯಾಗಿ ಉತ್ಪನ್ನ ಆಗೋದು ಇದೆಲ್ಲ ಆಗ್ಬೇಕು. ಸ್ಪರ್ಮ್ ಕೌಂಟ್ ಸರಿಯಾಗಿರ್ಬೇಕು ಪುರುಷರಲ್ಲಿ. ಅದೇ ತರ ಅಂಡ ಉತ್ಪನ್ನ ಆಗೋದನ್ನು ಸರಿಯಾಗಿರ್ಬೇಕು ಯಾವ್ದ್ರಲ್ಲಿ? ಮಹಿಳೆಯರಲ್ಲಿ. ಅವಾಗಲೇ ಸಂತಾನೋತ್ಪತ್ತಿ ಆಗೋದು ಅಲ್ವಾ? ಸೊ ಅಂಥದೆಲ್ಲ ಸರಿಯಾದ ಪಾಲನೆ ಮಾಡೋದು ಯಾರಂದ್ರೆ ಈ ಓವರಿ ಅಂತ ಮಹಿಳೆಯರಲ್ಲಿ. ಈ ಕಡೆ ಪುರುಷರಲ್ಲಿ ಬಂದ್ರೆ ಟೆಸ್ಟಿಕಲ್ ಅಂತ. ಈ ಎರಡು ಗ್ರಂಥಿಗಳು ನೋಡ್ತಾ ಇರ್ತದೆ, ಅಂತ ಕೆಲಸ ಅವೇ ಮಾಡೋದು. ಅರ್ಥ ಮಾಡ್ಕೊಳ್ಳಿ. ಇದು ಯಾವ್ದಕ್ಕೆ ಸಂಬಂಧಿತ? ಮೂಲಾಧಾರ ಚಕ್ರ ಸಂಬಂಧಿತ. ಈ ಮೂಲಾಧಾರ ಚಕ್ರ ಸಂಬಂಧಿತ ಈ ಗ್ರಂಥಿಗಳು. ಈ ತರ ಸ್ನೇಹಿತರೆ ಮತ್ತೊಂದ್ಸರಿ ನೆನಪು ಮಾಡ್ಕೊಂತಾ ಇದೀವಿ. ಇದು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವಾಗ್ಲೂ ಇದು ಮೈಂಡಲ್ಲಿ ಇಟ್ಕೋಬೇಕು. ಯಾರೇ ಕೇಳಿದ್ರು ನಾವು ಸೊ ಟಕ್ ಅಂತ ಒಂದು ಸಡನ್ ಆಗಿ ಆನ್ಸರ್ ಮಾಡೋಂತ ಆ ಕೆಪಾಸಿಟಿ ಮತ್ತೆ ಇಟ್ಕೋಬೇಕು, ಸಾಮರ್ಥ್ಯ ಇರ್ಬೇಕು ಯಾವಾಗ್ಲೂ. ಅರ್ಥ ಆಯ್ತಾ? ಸೊ ನೋಡಿ, ಇದು ನೆಕ್ಸ್ಟ್ ಇನ್ನೊಂದು ಚಿತ್ರ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿನೂ ನಿಮ್ಗೆ ಈಗಾಗಲೇ ಹೇಳಿನಲ್ಲ, ಚಕ್ರ ಮತ್ತೆ ಗ್ಲ್ಯಾಂಡ್ಸ್, ಚಕ್ರ ಮತ್ತೆ ಗ್ರಂಥಿಗಳು ಯಾವ ತರ ಒಂದಕ್ಕಿನ್ನೊಂದು ಯಾವ ತರ ನೀವು ಅರ್ಥ ಮಾಡ್ಕೊಳಕ್ಕೆ ಈಸಿಯಾಗಿ ಒಂದು ಚಿತ್ರ ತೋರಿಸಿದೀನಿ ಇಲ್ಲಿ. ಆ ಚಿತ್ರ ನೋಡಿದ್ರೆ ನಿಮ್ಗೆ ಖಂಡಿತವಾಗಿ ಅರ್ಥ ಆಗತ್ತೆ. ಆಯ್ತಾ? ಸೊ ಅದಕ್ಕೆ ಈಗೇನಾಗ್ತಂದ್ರೆ, ಸೊ ಖಂಡಿತವಾಗಿ ಪ್ರತಿಯೊಂದು ಚಕ್ರಕ್ಕೆ ಎನರ್ಜಿ ಸರಿಯಾಗಿ ಬರಬೇಕು ಅಲ್ವಾ? ಇದು ಇಲ್ಲಿ ಇರೋದು ಅದೇ. ಸೊ ಏನಾಗ್ತದೆ ಅಂದ್ರೆ, ನಮ್ಮ ದೇಹದಲ್ಲಿ ಯಾವುದೇ ಚಕ್ರದಲ್ಲಿ ಶಕ್ತಿ ಸರಿಯಾಗಿ ಪ್ರವಹಿಸಿದ್ರೆ ಅವಾಗ ನಮ್ಮ ಎಲ್ಲಾ ಗ್ರಂಥಿಗಳಿಂದ ಬರಬೇಕಾಗಿರುವಂತ ಅಲ್ಲಿಂದ ಸ್ರವಿಸಬೇಕಾಗಿರುವಂತ ಎಲ್ಲಾ ಹಾರ್ಮೋನ್ಗಳು ಸರಿಯಾಗಿ ಉತ್ಪನ್ನ ಆಗತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಗೊತ್ತಾ? ನಮ್ಮ ದೇಹದಲ್ಲಿ ಯಾವುದೇ ರೋಗ ಬರಲ್ಲ. ರೋಗ ಇದ್ರೂ ಕ್ಯೂರ್ ಮಾಡತ್ತೆ. ರೋಗ ಇದ್ರೆ ಹೋಗತ್ತೆ, ರೋಗ ಬರಲ್ಲ. ಇದು ಪ್ರಧಾನ ಇರುವಂತ ಅಂಶ ಸ್ನೇಹಿತರೆ. ಅದೇ ತರ ಯಾವುದೇ ನಮ್ಮ ಹೇಳ್ಬೇಕಂದ್ರೆ ಮಾನಸಿಕ ಸಮಸ್ಯೆಗಳಿದ್ರು, ಮಾನಸಿಕ ಸಮಸ್ಯೆಗಳನ್ನು ಈ ಗ್ರಂಥಿಗಳ ಅಸಮತೋಲನದಿಂದ ಬರ್ತಾ ಇರ್ತದೆ. ಯಾವಾಗ ಈ ಗ್ರಂಥಿಗಳು ಹೆಚ್ಚು ಕೆಲಸ ಮಾಡೋದು ಕಡಿಮೆ ಕೆಲಸ ಮಾಡ್ತಾ ಹೋದ್ರೆ ನಿಮ್ಮ ಮಾನಸಿಕ ಸಮಸ್ಯೆಗಳು ಶುರು ಆಗ್ತದೆ ಸ್ನೇಹಿತರೆ. ಅಂದ್ರೆ ಒಂದು ಪ್ರಾಥಮಿಕವಾಗಿ ಭೌತಿಕ ಸಮಸ್ಯೆಗಳು, ಭೌತಿಕ ಆರೋಗ್ಯ, ಅನಾರೋಗ್ಯ, ಭೌತಿಕ ಅನಾರೋಗ್ಯ, ಭೌತಿಕ ವ್ಯಾಧಿಗಳು. ಆ ಜೊತೆಗೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುತ್ತೆ ಯಾವಾಗ ಈ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ. ಆ ಗ್ರಂಥಿಗಳಿಗೆ ಸಮಾನ ಈ ಚಕ್ರಗಳಲ್ಲಿ ಸರಿಯಾದ ಎನರ್ಜಿ, ಸರಿಯಾದ ಶಕ್ತಿ ಪ್ರವಾಹ ಇಲ್ಲ ಅಂದ್ರೆ ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ನಾವು ಕಾಣಿಸ್ತಾ ಇರ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಈ ಚಿತ್ರ ಮತ್ತೊಂದ್ಸರಿ ಸೊ ನಿಧಾನವಾಗಿ ಮನೇಲಿ ಕೂತ್ಕೊಂಡು ಇದೆಲ್ಲ ಪ್ರಿಂಟ್ ತಗೊಂಡದು ಇಲ್ಲಾಂದ್ರೆ ಕಂಪ್ಯೂಟರ್ ಹಾಕೊಂಡು ನಿಧಾನವಾಗಿ ಒಂದೊಂದು ಅರ್ಥ ಮಾಡ್ಕೊಂತ ಅದು ನೆನಪು ಮಾಡ್ಕೊಳ್ಳಿ, ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಸೊ ಜೀವನ ಪರ್ಯಂತ ಇದು ನಿಮ್ಮ ಮೈಂಡ್ ಅಲ್ಲಿ ಕೂತ್ಕೋತ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇಂಥ ವಿಷಯಗಳು ಸ್ನೇಹಿತರೆ. ಈಗ ನೋಡಿ, ಸೊ ಈ ಗ್ರಂಥಿಯಲ್ಲಿ ಏನ್ ಮಾಡೋದಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗ್ರಂಥಿಗಳು ಏನು ಅಂತ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ವೋ, ಈ ಥೈಮಸ್ ಗ್ರಂಥಿ ಅಂತ ಇದೆ. ಥೈಮಸ್ ಗ್ರಂಥಿ ಮೊದಲನೇ ಅಂದ್ರೆ ಈಗಾಗಲೇ ತಿಳ್ಕೊಂಡಿದ್ವಲ್ಲ ಎಷ್ಟು ಗ್ರಂಥಿಗಳು. ಮೇಲೆಯಿಂದ ನೋಡಿದ್ರೆ ಪೀನಿಯಲ್ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡು, ಪ್ಯಾರಾಥೈರಾಯ್ಡು, ಥೈಮಸ್ ಅನ್ನೋದು ಅನಾಥ ಚಕ್ರ ಅಲ್ವಾ? ಈ ಅನಾಥ ಚಕ್ರಕ್ಕೆ ಸಂಬಂಧಿತ ಒಂದು ಗ್ರಂಥಿ ಇದೆ. ಆ ಗ್ರಂಥಿ ಬಗ್ಗೆ ಇವತ್ತು ತಿಳ್ಕೊಂಡು ಆಮೇಲೆ ಪ್ಯಾನ್ಕ್ರಿಯಾಸ್ ಗ್ರಂಥಿ, ಈ ಎರಡು ಗ್ರಂಥಿಗಳು ತಿಳ್ಕೊಳ್ಳೋಣ. ಆಮೇಲೆ 4ನೇ ಕ್ಲಾಸಲ್ಲಿ ಸೊ ಪೂರ್ತಿ ಮುಕ್ತಾಯ ಮಾಡ್ಬೋದು. ಮಿಕ್ಕಿದ ಗ್ರಂಥಿಗಳೆಲ್ಲ ಸೇರ್ಕೊಂಡು ಒಂದೇ ಸರಿ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಈಗ ಸ್ನೇಹಿತರೆ, ನೀವು ಈ ಗ್ರಂಥಿಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು
ಅದು ಸರಿಯಾಗಿ ಸಕ್ರಿಯಗೊಳಿಸ್ಕೋಬೇಕು, ಗ್ರಂಥಿಗಳು ಸಮತೋಲನಗೊಳಿಸ್ಕೋಬೇಕಂದ್ರೆ ಪ್ರಧಾನ ಪದ್ಧತಿ ಏನಂದ್ರೆ ಆ ಈಗ ನಾವು ಇಷ್ಟು ದಿನ ಕಾಲ ನಾವು ಮಾತಾಡ್ತಾ ಬಂದಿದ್ವಿ ಅಂದ್ರೆ ಆಕುಪ್ರೆಷರು, ಮುದ್ರಗಳು ಎಷ್ಟೋ ತಿಳ್ಕೊಂಡಿದ್ವಲ್ಲ. ಆದ್ರೆ ಆಕುಪ್ರೆಷರ್ ಅಲ್ಲಿ ಒಂದು ಒಳ್ಳೆ ಪದ್ಧತಿ ಸ್ನೇಹಿತರೆ. ಆಕುಪ್ರೆಷರ್ ಅನ್ನೋದು 5,000 ವರ್ಷ ಕೆಳಗಡೆನೆ ನಮ್ಮ ಭಾರತದಲ್ಲಿ ಎಷ್ಟೋ ವೃದ್ಧಿಯಲ್ಲಿತ್ತು. ಆದ್ರೆ ಹೆಚ್ಚು ಅದ್ರ ಮೇಲೆ ಸಂಶೋಧನೆ ನಡೆಸಿಲ್ಲ. ಅವಾಗ ಏನಾಗಿದೆ, ಭಾರತದಿಂದ ಶ್ರೀಲಂಕಾಕ್ಕೆ ಹೋಗಿದೆ, ಶ್ರೀಲಂಕಾದಿಂದ ಚೈನಾಕ್ಕೆ ಹೋಗಿದೆ, ಚೈನಾ, ಜಪಾನ್ ಅಲ್ಲಿ ಏನಾಗಿದೆ ಹೆಚ್ಚು ಬೆಳವಣಿಗೆ ಆಗಿದೆ. ಯಾವುದು? ಆಕುಪ್ರೆಷರ್. ಇದು ನಮ್ಮ ಸನಾತನ ವ್ಯವಸ್ಥೆನೆ, ಸನಾತನ ಧರ್ಮದಲ್ಲಿ ಈ ಆಕುಪ್ರೆಷರ್ ಬಹಳ ಇಂಪಾರ್ಟೆಂಟ್ ಪದ್ಧತಿ. ಇದರಿಂದ ಯಾವುದೇ ಅನಾರೋಗ್ಯ ಇದ್ರೂ ಸರಿಪಡ್ಕೋ ಸ್ನೇಹಿತರೆ, ಏನು ಸಂಶಯ ಇಲ್ಲ ಅದರಲ್ಲಿ, ಯಾವ ಸಂಶಯ ಇಲ್ಲ. ಪ್ರತಿ ಅನಾರೋಗ್ಯವನ್ನು ಸರಿಪಡಿಸಬಹುದು. ಅಷ್ಟು ಅದ್ಭುತವಾದ ವಿಷಯ ಇದು ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ಏನಾಗುತ್ತಂದ್ರೆ ನೋಡ್ಕೊಳ್ಳಿ. ನಿಮಗೆ ಒಂದು ಇಲ್ಲಿ ಚಿತ್ರ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎರಡು ಕೈಯಲ್ಲಿ ಅಂದ್ರೆ ಈ ಈ ಆಕುಪ್ರೆಷರ್ ಪಾಯಿಂಟ್ಸ್ ಎಲ್ಲೆಲ್ಲಿರುತ್ತೆ ಈಗಾಗಲೇ ನಮ್ಗೆ ಗೊತ್ತು. ಹಿಂದಿನ ಕ್ಲಾಸಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ನಮ್ಮ ಎರಡು ಕೈಗಳಲ್ಲಿ ಮತ್ತೆ ಎರಡು ಕಿವಿಗಳಲ್ಲಿ ಎರಡು ಪಾದಗಳು, ಕೆಳಗಡೆ ಎರಡು ಪಾದಗಳು, ಇಷ್ಟೆಲ್ಲ ಇಂಥ ಪ್ರದೇಶದಲ್ಲಿ ನಮ್ಮ ದೇಹದಲ್ಲಿ ಪಾಯಿಂಟ್ಸ್ ಇರುತ್ತೆ. ಈ ಪಾಯಿಂಟ್ಸ್ ಎಷ್ಟಿರುತ್ತೆ ಅಂದ್ರೆ ಸಾವಿರಾರು ಪಾಯಿಂಟ್ಸ್ ಇರುತ್ತೆ. ಒಂದು 1261 ಪಾಯಿಂಟ್ಸ್ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಅದರಲ್ಲಿ 114 ಚಕ್ರಗಳಂತೂ ಹೇಳಿದ್ದೇನೆ ನಾನು. ಆ 114 ಚಕ್ರದಲ್ಲಿ 7 ಚಕ್ರಗಳು ಪ್ರಾಧಾನ್ಯವಾಗಿರುತ್ತದೆ. ಅದು ಸುಷುಮ್ನ ನಾಡಿ ಮೇಲೆ ಇರುತ್ತೆ, ಅಂದ್ರೆ ನಮ್ಮ ಬೆನ್ನು ಮೂಲೆ ಮೇಲೆ ಇರುವಂತಹ ಆ ಶಕ್ತಿ ಕೇಂದ್ರಗಳು ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಅದೇ ಈ 7 ಚಕ್ರಾಸ್, ಅದೇ ಈ 7 ಗ್ಲ್ಯಾಂಡ್ಸ್, ಅಂದ್ರೆ ಈ 7 ಚಕ್ರಗಳು, 7 ಗ್ರಂಥಿಗಳು ಎರಡು ಒಂದೇ ಸ್ನೇಹಿತರೆ. ಒಂದು ಭೌತಿಕವಾಗಿ, ಇನ್ನೊಂದು ನಾವು ಎನರ್ಜಿ ಪರವಾಗಿ ಮಾತಾಡ್ತೀವಿ. ಅಂದ್ರೆ ಪ್ರಾಣಕೋಶದಲ್ಲಿ ಒಂದು, ಭೌತಿಕ ದೇಹದಲ್ಲಿ ಒಂದು, ಎರಡು ಒಂದೇ, ಒಂದಕ್ಕೊಂದು ಸಂಪರ್ಕ, ಅದು ಒಂದಕ್ಕೂ ಒಂದು ಸಮಾನ, ಅದು ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ. ಈಗ ನೋಡ್ಕೊಳ್ಳಿ, ಈಗ ಒಂದು ಉದಾಹರಣಕ್ಕೆ ಇವತ್ತು ಥೈಮಸ್ ಅಂತ ಒಂದು ಗ್ರಂಥಿ ಬಗ್ಗೆ ತಿಳ್ಕೊಳ್ಳೋಣ. ಅದು ಮೊದಲನೇದು. ಎರಡನೇದು ಪ್ಯಾನ್ಕ್ರಿಯಾಸ್. ಈ ಎರಡು ಗ್ರಂಥಿಗಳು ಇವತ್ತು ನಾವು ಮುಕ್ತಾಯ ಮಾಡ್ತೀವಿ, ಅಂದ್ರೆ ಪೂರ್ಣವಾಗಿ ತಿಳ್ಕೊತೀವಿ. ಆದ್ರೆ ಈ ಥೈಮಸ್ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ಸ್ ಬರುತ್ತೆ, ಕೆಲಸ ಮಾಡ್ಬೇಕಂದ್ರೆ ಅದು ಸರಿಯಾಗಿ ಕೆಲಸ ಮಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಈ ಈಗಾಗಲೇ ಹೇಳಿದ್ವಲ್ಲ, ಆಕುಪ್ರೆಷರ್ ಅಲ್ಲಿ ಪ್ರತಿ ಒಂದಕ್ಕೂ ಪರಿಷ್ಕಾರ ಇದೆ ಸ್ನೇಹಿತರೆ. ಪರಿಹಾಸ ಅನ್ನೋದು ಪ್ರತಿಯೊಂದು ಪರಿಷ್ಕಾರ ಮಾಡ್ಕೋಬಹುದು ಎಲ್ಲಿ ಆಕುಪ್ರೆಷರ್ ಅಲ್ಲಿ. ಈ ಎರಡು ಕೈಗೆ ನೋಡ್ಕೊಳ್ಳಿ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ ನೀವು, ಎಡಗೈ ಮತ್ತೆ ಬಲಗೈ. ಏನಾಗತ್ತೆ ಅಂದ್ರೆ ನೋಡಿ, ಈ ಎಡಗೈಯಲ್ಲಿ ಇದು ಸ್ವಲ್ಪ ಎಡಗೈ ಬಲಗೈ ಇರುವಂತ ಪಾಯಿಂಟ್ಸ್ ಎಲ್ಲ ಸೇಮೆ. ಅಂದ್ರೆ ಹೇಳ್ಬೇಕಂದ್ರೆ ಸುಮಾರು ಎಲ್ಲಾ ಪಾಯಿಂಟ್ಸ್ ಒಂದೇ ಇರುತ್ತೆ. ಆದ್ರೆ ಸ್ವಲ್ಪ ಡಿಫರೆನ್ಸ್ ಏನಿರುತ್ತೆ ಅಂದ್ರೆ ನೋಡಿ, ಎಡಗಡೆ ನಮ್ಗೆ ಹಾರ್ಟ್ ಇದೆ, ಅಂದ್ರೆ ಹೃದಯ, ಮತ್ತೆ ಸ್ಪ್ಲೀನ್ ಅಂತ ಇದೆ, ಸ್ಪ್ಲೀನ್ ಅಂತ. ಈ ಗುಲ್ಮಹ ಅಂತ ಇರ್ತೀವಲ್ಲ, ಸ್ಪ್ಲೀನು ಮತ್ತೆ ಹಾರ್ಟು ಈ ಎಡಗಡೆ ಇದೆಲ್ಲ, ಅವಾಗ ಈ ಎಡಕೈಯಲ್ಲಿ ಮಾತ್ರ ಆ ಪಾಯಿಂಟ್ಸ್ ಇರುತ್ತೆ. ಈ ಬಲಗೈಯಲ್ಲಿ ಬರಲ್ಲ, ಹಾರ್ಟ್ ಪಾಯಿಂಟ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ಬಲಗೈಯಲ್ಲಿ ಹಾರ್ಟ್ ಪಾಯಿಂಟ್ ಬರಲ್ಲ, ಸ್ಪ್ಲೀನ್ ಪಾಯಿಂಟ್ ಬರಲ್ಲ, ಆದ್ರೆ ಎಡಗೈಯಲ್ಲಿ ಮಾತ್ರ ಇರ್ತದೆ. ಅದು ಸ್ವಲ್ಪ ಡಿಫರೆನ್ಸ್. ಆಮೇಲೆ ಈ ಬಲಗಡೆ ಇದೆಲ್ಲ, ಬಲಗಡೆ ಏನಾಗುತ್ತೆ, ಇದು ಯಾವುದು? ಲಿವರು ಮತ್ತೆ ಪ್ಯಾನ್ಕ್ರಿಯಾಸ್. ಲಿವರು ಗ್ಯಾಲ್ ಬ್ಲಾಡರ್, ಲಿವರು ಗ್ಯಾಲ್ ಬ್ಲಾಡರ್ ಇದೆಲ್ಲ, ಈ ಎರಡು ಅಂಗಗಳು ಎಡಗಡೆ ಇರುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಈ ಬಲಗಡೆ ಇರುತ್ತೆ. ಅದಕ್ಕೋಸ್ಕರ ಬಲಗೈಯಲ್ಲಿ ಮಾತ್ರ ಆ ಎರಡು ಪಾಯಿಂಟ್ ನೋಡಕ್ಕಾಗತ್ತೆ. ಆ ಎರಡು ಶಕ್ತಿ ಕೇಂದ್ರಗಳು ಇರುತ್ತೆ ಸ್ನೇಹಿತರೆ. ಅಂದ್ರೆ ಈ ಎಲ್ಲಾ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಏನು ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ, ನಮ್ಮ ಮೆದುಳಿಂದ ಸೇರ್ಕೊಂಡು ಕೆಳಗಡೆ ನಮ್ಮ ಪಾದವರೆಗೂ ಎಲ್ಲಾ ಶಕ್ತಿ ಚಾನಲ್ಸ್, ಅಂದ್ರೆ ಒಂಥರ ಈ ಮೆರಿಡಿಯನ್ಸ್ ಅಂತ ಹೇಳ್ತೀವಿ ನಾವು. 14 ಮೆರಿಡಿಯನ್ಸ್ ಇರುತ್ತೆ ಸ್ನೇಹಿತರೆ. ಈ 14 ಮೆರಿಡಿಯನ್ಸು ಇಡೀ ತಲದಿಂದ ಕೊನೆ ಹೆಬ್ಬೆರಳುವರೆಗೂ, ಅಂದ್ರೆ ಕಾಲು ಹೆಬ್ಬೆರಳುವರೆಗೂ ಪ್ರವಾಹ ಮಾಡ್ತಾ ಇರ್ತದೆ. ಈ ಶಕ್ತಿ ಚಾನಲ್ಗಳು ಒಂದು ಹರಿತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಈ ಶಕ್ತಿ ಚಾನಲ್ ಮೇಲೆ ಇರುವಂತ ಪಾಯಿಂಟ್ಸ್ ಇವೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್. ಆದ್ರೆ ಏನ್ ಅರ್ಥ ಅಂದ್ರೆ, ಯಾವುದೇ ಶಕ್ತಿ ಚಾನಲ್, ಆ ಶಕ್ತಿ ಚಾನಲ್ ಏನಾಗ್ತದೆ ಅಂದ್ರೆ ಆ ಮೆರಿಡಿಯನ್ ಚಾನಲ್ ಎಲ್ಲಾ ಅಂಗಗಳನ್ನು ಕನೆಕ್ಟ್ ಮಾಡ್ಕೊಂತ ಹೋಗ್ತದೆ, ಮೇಲೆಯಿಂದ ಕೆಳವರೆಗೂ. ಅರ್ಥ ಆಯ್ತಾ? ಅವಾಗ ಆ ಕೇಂದ್ರಗಳಿದೆಯಲ್ಲ, ಆ ಶಕ್ತಿ ಕೇಂದ್ರಗಳೇ ಈ ಚಕ್ರಗಳಂತ ನಾವು ಹೇಳ್ತಾ ಇರ್ತೀವಿ. ಆ ಶಕ್ತಿ ಕೇಂದ್ರಕ್ಕೆ ವಿಧ ಅಂಗಗಳು ಕನೆಕ್ಟ್ ಆಗಿರ್ತದೆ. ನಾವು ಯಾವಾಗ ಯಾವುದೇ ಒಂದು ಅಂಗದು, ಅಂದ್ರೆ ಹೇಳ್ಬೇಕಂದ್ರೆ ಈಗ ಕಿವಿ ಸಮಸ್ಯೆ ಬಂದೆ ಅಂತ ಇಟ್ಕೊಳ್ಳಿ, ಕಿವಿಯಲ್ಲಿ ಕೇಳಿಸ್ತಾ ಇಲ್ಲ, ಕಿವಿಯಲ್ಲಿ ಪೇನ್ ಆಗಿದೆ, ಕಿವಿಯಲ್ಲಿ ನೋವು ಬರ್ತಾ ಇದೆ, ಅವಾಗ ಅದು ಯಾವ ತರ ಸಾಲ್ವ್ ಮಾಡೋದು, ಯಾವ ತರ ಪರಿಹರಿಸ್ಕೊಳ್ಳೋದು ಅಂದ್ರೆ ನಮ್ಮ ಕೈಯಲ್ಲಿ ಆ ಕಿವಿಗೆ ಸಂಬಂಧಿತ ಪಾಯಿಂಟ್ಸ್ ನಾವು ಕಂಡುಹಿಡ್ತೀವಿ. ಅಂದ್ರೆ ಯಾಕಂದ್ರೆ ಇಡೀ ದೇಹದಲ್ಲಿ ಇರುತ್ತೆ ಆ ಪಾಯಿಂಟ್ಸ್, ಎಲ್ಲಾ ಕಡೆ ಇರುತ್ತೆ ಆ ಪಾಯಿಂಟ್ಸ್, ಆದ್ರೆ ಅದು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಅದು ನಾವು ಬಳಸ್ಕೊಳಕ್ಕೂ ಆಗಲ್ಲ. ನೋಡಿ, ಈ ಎರಡು ಕೈಗಳಂದ್ರೆ ಈಗ ಬಳಸ್ಕೋಬಹುದಲ್ಲ, ನಾನೇ ಪ್ರೆಸ್ ಮಾಡ್ಕೋಬಹುದು, ಇಲ್ಲ ಇನ್ನೊಬ್ರು ಸಹಾಯ ತಗೋಬಹುದು. ಯಾವ್ದೇ ಇಲ್ಲಾಂದ್ರೆ ಒಂದು ಈ ಆಕುಪ್ರೆಷರ್ ಸಂಬಂಧ ಒಂದು ಪರಿಕರಗಳಿದೆ, ಅದು ಬಳಸ್ಕೊಂಡು ನಾವು ಪ್ರೆಸ್ ಮಾಡ್ಕೋಬಹುದು. ಈ ತರ ನೋಡ್ಕೊಳ್ಳಿ. ಇದು ನೋಡಿ,
ಒಂದು ಆಕ್ಯುಪ್ರೆಷರ್ ಕಿಟ್ ಸಿಗತ್ತೆ ನಮ್ಮ ಮಾತಾರ್ ಫೌಂಡೇಶನ್ ಅಲ್ಲಿ, ಬೇಕಂತ ತಗೊಳ್ಳಿ. ಸೊ ಇದೇನಾಗುತ್ತೆ ಅಂದ್ರೆ ಇಂಥ ಒಂದು ಚಿಕ್ಕ ಚಿಕ್ಕ ಪರಿಕರ ಇರುತ್ತೆ. ಆ ಪರಿಕರದಿಂದ ನಾನು ನೋಡಿ, ಇದು ಕಿಡ್ನಿ ಪಾಯಿಂಟ್ ನಾನು ಈ ತರ ಪ್ರೆಸ್ ಮಾಡ್ಬೋದಲ್ಲ, ಈ ತರ ಪ್ರೆಸ್ ಮಾಡ್ಬೋದು. ನಮ್ಮ ಕೈಯಿಂದ ಯಾವಾಗ್ಲೂ ಈ ಪ್ರೆಷರ್ ಕೊಡ್ಬೇಕಂದ್ರೆ, ಒತ್ತಡ ಕೊಡ್ಬೇಕಂದ್ರೆ ಆಕ್ಯುಪ್ರೆಷರ್ ಅಲ್ಲಿ ಪ್ರಧಾನ ಪದ್ಧತಿ ಅಂದ್ರೆ ಹೆಬ್ಬೆರಳು ಮಾತ್ರ. ಹೆಬ್ಬೆರಳು ಅಷ್ಟೇ 90 ಡಿಗ್ರೀಸ್ ಅಲ್ಲಿ ಇಡಬೇಕು. 90 ಡಿಗ್ರೀಸ್ ಅಲ್ಲಿ ಇಟ್ಟು ಈ ತರ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಸೊ ಈ ತರ ಇಟ್ಟು ಪ್ರೆಸ್ ಮಾಡಬಾರ್ದು. ಈ ತರ 90 ಡಿಗ್ರೀಸ್ ಅಲ್ಲಿ ಇದ್ಕೊಂಡು ಪ್ರೆಸ್ ಮಾಡಬೇಕು. ಆದ್ರೆ ಸೊ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಇದು ಒಂದು ಈ ತರ ಪರಿಕರಗಳು ಸಿಗತ್ತೆ. ಅವಾಗ ಆ ಪಾಯಿಂಟ್ ಈ ತರ ಪ್ರೆಸ್ ಮಾಡ್ಕೋಬಹುದು. ಸರಿಯಾದ ಒತ್ತಡ ಸಿಗತ್ತೆ ಪ್ರತಿ ಪಾಯಿಂಟ್ ಅಲ್ವಾ, ಅದು ನೀವು ಗಮನಿಸ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ ಏನಾಗುತ್ತೆ ಅಂದ್ರೆ, ಸೊ ಖಂಡಿತವಾಗಿ ಎಲ್ಲಾ ಪಾಯಿಂಟ್ಸ್, ಎಲ್ಲಾ ಶಕ್ತಿ ಕೇಂದ್ರಗಳು ಈ ಕೈಯಲ್ಲಿ ಸಿಗ್ತದೆ, ಮತ್ತೆ ಕಾಲಲ್ಲಿ ಸಿಗತ್ತೆ, ಮತ್ತೆ ಈ ಎರಡು ಕಿವಿ ಪ್ರದೇಶದಲ್ಲಿ ಸಿಗತ್ತೆ. ಆ ಕಿವಿ ಪ್ರದೇಶದಲ್ಲಿ ಕಂಡಿಡಕ್ಕೆ ಸ್ವಲ್ಪ ಕಷ್ಟ. ಇನ್ನು ಯಾರನ್ನ ಒಬ್ರು ತಜ್ಞರು, ಇಲ್ಲಾಂದ್ರೆ ಆಕ್ಯುಪ್ರೆಷರಿಸ್ಟು, ಇಲ್ಲ ಆಕ್ಯುಪ್ರೆಷರ್ ಡಾಕ್ಟರ್ ಹತ್ರ ಹೋಗಿ ನೀವು ಪ್ರೆಸ್ ಮಾಡಿಸ್ಕೋಬೇಕಾಗತ್ತೆ. ಆದ್ರೆ ಈ ಕಿವಿಯಲ್ಲಿ ಮಾತ್ರ ಎಷ್ಟಿದೆ ಗೊತ್ತಾ? 113 ಪಾಯಿಂಟ್ಸ್ ಇದೆ. ನಮ್ಮ ದೇಹಕ್ಕೆ ಸಂಬಂಧಿತ ಎಲ್ಲಾ ಅಂಗಗಳಿಗೆ ಸಂಬಂಧಿತ 113 ಪಾಯಿಂಟ್ಸ್ ಈ ಕಿವಿಯಲ್ಲಿದೆ ಸ್ನೇಹಿತರೆ. ಸೊ ಆದ್ರೆ ನಮಗೂ ಬಹಳ ವೆರಿ ಈಸಿಯೆಸ್ಟ್ ಮೆಥಡ್ ಏನಂದ್ರೆ, ಸುಲಭವಾದ ಪದ್ಧತಿ ಏನಂದ್ರೆ ಎರಡು ಕೈಗಳು. ಅದಕ್ಕೋಸ್ಕರ ಎರಡು ಕೈಗಳು ಇಲ್ಲಿ ತೋರಿಸಿದ್ದೀನಿ ನಿಮಗೆ ಯಾವ ಪಾಯಿಂಟ್ಸು. ಇದು ಮತ್ತೆ PDF ನಿಮ್ಗೆ ಬರುತ್ತಲ್ಲ, ಅವಾಗ ದಯವಿಟ್ಟು ಗಮನಿಸ್ಕೊಳ್ಳಿ. ಆ ಪಾಯಿಂಟ್ಸ್ ಮಾತ್ರ ಇದು ಪ್ರಿಂಟ್ ತಗೊಂಡು ನಿಮ್ಮ ಡಿಸ್ಪ್ಲೇ ಮಾಡ್ಕೊಳ್ಳಿ, ಮನೆಯಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ಳಿ, ಇಲ್ಲ ಪ್ರಿಂಟ್ ತಗೊಂಡು ಇಟ್ಕೊಳ್ಳಿ. ಅವಾಗ ನಿಮ್ಗೆ ಯಾವುದೇ ಒಂದು ಅಂಗ ಬಗ್ಗೆ ಅಂದ್ರೆ ಈ ಕಿವಿ ಬಗ್ಗೆ ಸಮಸ್ಯೆಗಳು ಬಂದ್ರೆ ಆ ಕಿವಿ ಪಾಯಿಂಟ್ ಇರುತ್ತೆ ಅಲ್ಲಿ, ಈ ಹಸ್ತದಲ್ಲೇ ಕಿವಿ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ಹೋಗಿ ಸರಿಯಾದ ಒತ್ತಡ ಕೊಡಿ. ಒತ್ತಡ ಯಾವ ತರ ಕೊಡಬೇಕು? ಈ ತರ ನಿಮ್ಮ ಹೆಬ್ಬೆರಳಿಂದ 90 ಡಿಗ್ರೀಸ್ ಇಟ್ಕೊಂಡು ಮಾಡಿ, ಪರಿಕರದಿಂದ ಮಾಡಿ. ಆದ್ರೆ ಒಂದ್ಸರಿ ಮಾಡಿದ್ರೆ 5 ಸೆಕೆಂಡ್ ಹಾಗೆ ಪ್ರೆಸ್ ಮಾಡಿಡಿ, ಆಮೇಲೆ ರಿಲೀಸ್ ಮಾಡಿ. ಆ ತರ ಒಂದು ಮಿನಿಮಮ್ ಎಷ್ಟು ಸರಿ ಮಾಡ್ಬೇಕು? 10 ಸರಿ, 15 ಸರಿ, 20 ಸರಿ ಆ ತರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಹೆಚ್ಚು ನೀವು ಆಕ್ಟಿವೇಟ್ ಮಾಡುವಾಗ ಹೆಚ್ಚು ಅಂದ್ರೆ ಒತ್ತಡಿ ಅಂದ್ರೆ ಮೃದುವಾಗಿರ್ಬೇಕು. ಯಾವ್ದು ಕಠಿಣ ತರ ಒತ್ತಡ ಇರಬಾರ್ದು, ರಪ್ಚರ್ ಆಗಬಾರ್ದು ಪಾಯಿಂಟ್ ಅಲ್ವಾ. ಅದಕ್ಕೋಸ್ಕರ ಮೃದುವಾಗಿ ಕೊಡಿ. ಸೊ ನಿಧಾನವಾಗಿ ಒಂದು 5 ಸೆಕೆಂಡ್ ಹಾಗೆ ಒತ್ತಿ ಇಟ್ಕೊಂಡು ಮತ್ತೆ ರಿಲೀಸ್ ಮಾಡಿ. ಇದು ಪದ್ಧತಿ ಸ್ನೇಹಿತರೆ. ಸೊ ಈ ತರ ದಿನಕ್ಕೆ ಎಷ್ಟು ಸರಿ ಮಾಡ್ಬೋದು? 3 ಸರಿ, 4 ಸರಿ, ನಿಮ್ಗೆ ಎಷ್ಟು ಸಮಯ ಇದ್ರೆ ಅಷ್ಟು ಸಮಯ ಪ್ರಕಾರ ಮಾಡ್ಕೊಳ್ಳಿ, ಅನುಕೂಲ ಪ್ರಕಾರ ಮಾಡ್ಕೊಳ್ಳಿ. ಆದ್ರೆ ಪಾಯಿಂಟ್ಗಳು ನಾನು ಎಡಗೈಯಲ್ಲಿ ಏನ್ ಪಾಯಿಂಟ್ಸ್ ಇದೆ, ಯಾವ ಅವಯವಗಳ ಸಂಬಂಧ ಪಾಯಿಂಟ್ಸ್ ಇದೆ, ಇಲ್ಲಿ ಯಾವುದೇ ಒಂದು ಪಾಯಿಂಟ್ ನಾವು ಇಲ್ಲಿ ತೋರಿಸಿದೀವಿ ಅಂದ್ರೆ ಆ ಪಾಯಿಂಟ್, ಆ ನಂಬರ್ ಇರುತ್ತೆ ಅಲ್ಲಿ, ಆ ನಂಬರ್ ಕೆಳಗಡೆ ಆ ಅವಯವ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ನೋಡ್ಕೊಳ್ಳಿ ಇಲ್ಲಿ ಇವತ್ತಿನ ನಾವು ಥೈಲಮಸ್ ಅಂತ ಎಂಡೋಕ್ರೈನ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡಬೇಕು, ಸಕ್ರಿಯಗೊಳಿಸ್ಕೋಬೇಕು, ಸಮತೋಲನ ಮಾಡ್ಬೇಕಲ್ಲ. ಯಾವ ಪಾಯಿಂಟ್ ನೋಡ್ಬೇಕು ಇಲ್ಲಿ? ನಿಮ್ಮ ಎರಡು ಚಿತ್ರದಲ್ಲಿ ನೋಡ್ಕೊಳ್ಳಿ, ಎಡಗೈಯಲ್ಲಿ ಬಲಗೈಯಲ್ಲಿ ಎರಡು ಕಡೆ ಇದೆ. ಅದು ಏನಂತಂದ್ರೆ 30ನೇ ಪಾಯಿಂಟ್ ಸ್ನೇಹಿತರೆ. 30, 38 ಒಂದೇ ಕಡೆ ಇದೆ. ಆದ್ರೆ 30ನೇ ಪಾಯಿಂಟ್ ಮೇಲೆ ಭಾಗದಲ್ಲಿ ಇರ್ತದೆ ಪಾಯಿಂಟ್. 38ನೇ ಪಾಯಿಂಟ್ ತುಂಬಾ ಒಳಗಡೆ ಇರುತ್ತೆ. ಅದು ಥೈಮಸ್ ಪಾಯಿಂಟ್. ಮೇಲ್ಗಡೆ ಇರುವಂತ 30ನೇ ಪಾಯಿಂಟ್ ಲಂಗ್ಸ್ ಸಂಬಂಧಿತ. 38ನೇ ಪಾಯಿಂಟ್ ಇದೆಲ್ಲ, 38ನೇ ಪಾಯಿಂಟ್ ಅದು ಥೈಮಸ್ ಗ್ಲ್ಯಾಂಡ್ ಪಾಯಿಂಟ್. ಅಂದ್ರೆ ಈ ಅನಾಥ ಚಕ್ರ ಸಂಬಂಧಿತ ಥೈಮಸ್ ಗ್ಲ್ಯಾಂಡ್ ಪಾಯಿಂಟ್ ಸ್ನೇಹಿತರೆ. ಅದನ್ನು ಪ್ರೆಸ್ ಮಾಡ್ಬೇಕಂದ್ರೆ 30ನೇ ಪಾಯಿಂಟ್ ಎಲ್ಲಿದೆಯೋ ಅದು ಸ್ವಲ್ಪ ಡೀಪ್ ಆಗಿ ಪ್ರೆಸ್ ಮಾಡಿ. ಯಾಕಂದ್ರೆ 38ನೇ ಪಾಯಿಂಟ್ ಇನ್ನೂ ಕೆಳಗಡೆ ಇದೆ. ಅದಕ್ಕೋಸ್ಕರ ಈ 30ನೇ ಪಾಯಿಂಟ್ ಯಾವ್ದಿದೆಯೋ ಅದು ಸ್ವಲ್ಪ ಡೀಪ್ ಆಗಿ ಪ್ರೆಸ್ ಮಾಡಿದ್ರೆ ಆ ಪ್ರೆಸರ್ ಹೋಗಿ, ಆ ಒತ್ತಡ ಹೋಗಿ 38ನೇ ಪಾಯಿಂಟ್ಗೆ ಹೋಗುತ್ತೆ. ಅದು ಅಲ್ಲೇ ಇದೆ, ಎರಡು ಅಲ್ಲೇ ಇರೋದು ಪಾಯಿಂಟ್ಸ್. ಸೊ ಅದಕ್ಕೋಸ್ಕರ ಈ ಥೈಮಸ್ ಪಾಯಿಂಟ್ 38ನೇ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ ಎರಡು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ, ಎಷ್ಟು ಅವಯವಗಳಿದೆ, ಯಾವ ಎಲ್ಲಿದೆ, ಪ್ರತಿಯೊಂದು ನಿಮ್ಗೆ ಅರ್ಥ ಆಗುತ್ತೆ. ಎಡಗೈಯಲ್ಲಿ ಮಾತ್ರ ಹಾರ್ಟ್ ಪಾಯಿಂಟ್ ಇದೆ, ಎಡಗೈಯಲ್ಲಿ ಮಾತ್ರ ಸ್ಪ್ಲೀನ್ ಪಾಯಿಂಟ್ ಇದೆ. ಈ ಬಲಗೈಯಲ್ಲಿ ಬಂದ್ರೆ ಇಲ್ಲಿ ಸಿಗೋದು ಲಿವರ್ ಪಾಯಿಂಟ್ ಮತ್ತೆ ಗ್ಯಾಲ್ ಬ್ಲಾಡರ್ ಇಲ್ಲೇ ಸಿಗತ್ತೆ, ಬಲಗೈಯಲ್ಲಿ ಸಿಗತ್ತೆ, ಎಡಗೈಯಲ್ಲಿ ಸಿಗಲ್ಲ. ಸೊ ಸ್ವಲ್ಪ ಅದು ಮಾತ್ರ ಡಿಫರೆನ್ಸ್ ಇದೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಇದು ಚೆನ್ನಾಗಿ ನೀವು ಇದು ಪ್ರಿಂಟ್ ಮಾಡಿಕೊಂಡು ಈ ಚಿತ್ರವನ್ನು ಡಿಸ್ಪ್ಲೇ ಮಾಡ್ಕೊಳ್ಳಿ, ಅವಾಗ ನಿಮಗೂ ಅರ್ಥ ಆಗುತ್ತೆ. ಈಗ ನಾವು ಉದಾಹರಣೆಗೆ ಈಗ ಥೈಮಸ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಈ ಥೈಮಸ್ ಗ್ಲ್ಯಾಂಡ್ ಯಾವ ತರ ಸಕ್ರಿಯಗೊಳಿಸ್ಕೋಬೇಕು ಅದೆಲ್ಲ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ನೀವು ಚಿತ್ರ ನೋಡ್ತಾ ಇರಿ, ನಾವು ಒಂದೊಂದು ಪಾಯಿಂಟ್ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಈ ಗ್ರಂಥಿ ಏನಂದ್ರೆ ಬಹುಳ ಮಹತ್ವವಾದ ಪಾಯಿಂಟ್ ಸ್ನೇಹಿತರೆ. ಇದು ಮಗು ಇದೆಲ್ಲ, ಮಗು ಅವ್ರ ಬೆಳವಣಿಗೆ, ಅವ್ರ ಶರೀರ ಚೆನ್ನಾಗಿ ಡೆವಲಪ್ ಆಗ್ಬೇಕು ಅಂದ್ರೆ ಖಂಡಿತ ಏನಂದ್ರೆ ಇದು ಈ ಬಿಂದುಗಳು ಏನಿದೆಯೋ ಈ ಬಿಂದುಗಳು ಸರಿಯಾದ ಚಿಕಿತ್ಸೆ ಕೊಟ್ಟಿದ್ರೆ ಸೊ ಏನಾಗುತ್ತೆ ಅಂದ್ರೆ 1 ವರ್ಷವರೆಗೂ ಸ್ನೇಹಿತರೆ, ಕನಿಷ್ಠ ಮಗುವಿಗೆ 1 ವರ್ಷ ಬರೋವರೆಗೂ ಅವರು ಬಾಡಿಯಲ್ಲಿ ಯಾವುದೇ ವ್ಯಾಧಿಗಳು ಬರಬಾರ್ದಂದ್ರೆ ಅವರು 1 ವರ್ಷವರೆಗೂ ಈ ಪಾಯಿಂಟ್ಗಳು ಥೈಮಸ್ ಪಾಯಿಂಟ್ ಇದೆಲ್ಲ ಏನಿದೆಲ್ಲ 38ನೇ ಪಾಯಿಂಟ್ ಅದು ಚೆನ್ನಾಗಿ ಪ್ರೆಸರ್ ಮಾಡ್ತಾ ಇರಿ. ಪ್ರತಿ ದಿವಸ ನೀವು ಅದು 1 ವರ್ಷ ಮಗು ಅಷ್ಟುವರೆಗೂ ಮಾಡಿ. ಯಾಕಂದ್ರೆ ಅಲ್ಲಿವರೆಗೂ ಏನಾಗುತ್ತೆ, ಅವರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ,
ಅವಾಗ ಅವಾಗ ಇಂಥ ವೈರಸ್ಗಳು, ಬ್ಯಾಕ್ಟೀರಿಯಾ, ವಿವಿಧ ವ್ಯಾಧಿಗಳು ಬರ್ತಾ ಇರ್ತವೆ ಅವ್ರಿಗೆ ಅಲ್ವಾ. ಅದು ಅವಾಯ್ಡ್ ಮಾಡಬೇಕು ಅಂತಂದ್ರೆ, ಅವನು ಆರೋಗ್ಯವಂತವಾಗಿ ಇಡಬೇಕಂದ್ರೆ ಈ ಥೈಮಸ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಥೈಮಸ್ ಪಾಯಿಂಟ್ ಪ್ರತಿಯೊಂದು ದಿವಸ ನೀವು ಆಕ್ಟಿವೇಟ್ ಮಾಡ್ತಾ ಇರಿ, 1 ವರ್ಷವರೆಗೂ ಸಹಾಯ ಮಾಡಿ. ಆಮೇಲೆ 12ರಿಂದ 15 ವರ್ಷ ವಯಸ್ಸಿರುವಂತ ಮಕ್ಕಳಿಗೂ ಅಷ್ಟೇ, ಎರಡು ಅಂಗಗಳಲ್ಲಿ. ಈಗ ಈಗ ಮಕ್ಕಳಿಗೂ ಸ್ನೇಹಿತರೆ, 1 ವರ್ಷ ಇರುವಂತ ಮಕ್ಕಳಿಗೆ ಏನಾದ್ರು ಗೊತ್ತಾ, ಈ ಕೈಯಲ್ಲಿ ಮಾಡಬಾರ್ದು. ನಿಮ್ಮ ಪಾದಗಳಲ್ಲಿ ಮಾಡ್ಬೇಕು. ಪಾದಗಳ ಚಿತ್ರ ನಾನು ಕಲಿಸ್ತೇನೆ ಸಪರೇಟು, ಇನ್ನೊಂದು ವಾಟ್ಸಪ್ ಅಲ್ಲಿ ನಾನು ಹಾಕ್ತೀನಿ. ಆ ಪಾದಗಳಲ್ಲಿ ಥೈಮಸ್ ಪಾಯಿಂಟ್ ಇರ್ತದೆ ನೋಡಿ. 1 ವರ್ಷ ಇರುವಂತ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, 1 ವರ್ಷ ಮತ್ತೆ ಅದಕ್ಕಿಂತ ಕೆಳಗೆ ಇರುವಂತ ಆ ವಯಸ್ಸಿರುವಂತ ಮಕ್ಕಳಿಗೆ ಏನ್ ಮಾಡ್ಬೇಕು, ಪಾದದಲ್ಲಿರುವಂತ ಥೈಮಸ್ ಪಾಯಿಂಟ್ ನ ಆಕ್ಟಿವೇಟ್ ಮಾಡ್ಬೇಕು, ಕೈಯಲ್ಲಿ ಮಾಡಬಾರ್ದು. ಆದ್ರೆ ನಮ್ಮ 12ರಿಂದ 15 ವರ್ಷ ಇಂಥ ವಯಸ್ಸಿನ ಮಕ್ಕಳಿಗೆ ಏನಂದ್ರೆ, ಎರಡು ಅಂಗಗಳಲ್ಲಿ, ಎರಡು ಕೈಯಲ್ಲಿ ನೀಟಾಗಿ ಆ ಬಿಂದುಗಳೇನಿದೆಯೋ ಅದನ್ನು ಸ್ವಲ್ಪ ಅದಕ್ಕೂ ಚಿಕಿತ್ಸೆ ಕೊಡ್ತಾ ಹೋಗಿ. ಅವ್ರಿಗೂ ಅಂದ್ರೆ ಆ ಥೈಮಸ್ ಪಾಯಿಂಟ್ ಒಂದೇ ಅಲ್ಲ, ಮಿಕ್ಕಿದ ಗ್ಲ್ಯಾಂಡ್ಸ್ನು ಅಷ್ಟೇ. ಪ್ಯಾನ್ಕ್ರಿಯಾಸು, ಮತ್ತೆ ಪಿಟ್ಯೂಟರಿ, ಆಮೇಲೆ ಪಿನಿಯಲ್ ಗ್ಲ್ಯಾಂಡು, ಅಡ್ರಿನಲ್ ಗ್ಲ್ಯಾಂಡ್, ಆ ಎಲ್ಲಾ ಬಿಂದುಗಳನ್ನು ಪ್ರೆಸ್ ಮಾಡಬೇಕು. ಯಾರಿಗೆ? 12ರಿಂದ 15 ವರ್ಷ ಇರುವಂತ ಮಕ್ಕಳಿಗೆ. ಅರ್ಥ ಮಾಡ್ಕೊಳ್ಳಿ, ಓಕೆ. ಯಾಕಂದ್ರೆ ಅವ್ರಿಗೂ ತುಂಬಾ ಸಹಾಯ ಆಗತ್ತೆ ಅದು ಮಾಡಿದ್ರೆ. ಸೊ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ. ಸೊ ಅದಕ್ಕೋಸ್ಕರ ಇದು ಬಳಸ್ಕೊಳ್ಳಿ. ಆದ್ರೆ ಪ್ರಾಧಾನ್ಯವಾಗಿ ಥೈಮಸ್ ಪಾಯಿಂಟ್, ಆ ಥೈಮಸ್ ಪಾಯಿಂಟ್ 12ರಿಂದ 15 ವರ್ಷ ಮಕ್ಕಳಿಗೆ ಕೈಯಲ್ಲೇ ಮಾಡಿ. 2 ಕೈಯಲ್ಲಿ ಇರ್ತದೆ, 2 ಕೈಯಲ್ಲಿ ಮಾಡಿ. 1 ಕೈಯಲ್ಲಿ ಮಾಡಿ, ಇಲ್ಲ 2 ಕೈಯಲ್ಲಿ ಮಾಡಿ, ತೊಂದರೆ ಇಲ್ಲ. ಸೊ ಖಂಡಿತವಾಗಿ ನೀವು ಇದೆಲ್ಲ ಪಾಲನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅವಾಗ ಅವ್ರ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರ್ತದೆ. ಸೊ ದೇಹ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದೋಕೆ ಅನಂತರ ಈ ಗ್ರಂಥಿಯನ್ನು ನಿಷ್ಕ್ರಿಯಗೊಳಿಸ್ತದೆ. ಅರ್ಥ ಮಾಡ್ಕೊಳ್ಳಿ. ದೇಹ ಯಾವಾಗ ಸಂಪೂರ್ಣವಾಗಿ ಬೆಳೀತದೋ ಅವಾಗ ಈ ಗ್ರಂಥಿಗಳು ನಿಷ್ಕ್ರಿಯಗೊಳಿಸ್ತದೆ, ಇನ್ನು ಕೆಲಸ ಮಾಡಲ್ಲ ಅಂದ್ರೆ ಅದರಿಂದ ಏನು ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಯಾವುದೇ ಕಾರಣಕ್ಕೆ ಈ ಗ್ರಂಥಿಯ ಸಕ್ರಿಯ ಆಗಿದ್ರೆ ಅದು ಮಂದತನ ಉಂಟಾಗ್ತದೆ ಸ್ನೇಹಿತರೆ. ಅಂದ್ರೆ ಏನಾಗುತ್ತೆ ಗೊತ್ತಾ, 12-15 ವರ್ಷ ಅದಾದ್ಮೇಲೆನೂ ಈ ಗ್ರಂಥಿ ಆಕ್ಟಿವ್ ಆಗಿದ್ರೆ, ಓಕೆ, ಅವಾಗ ಏನಾಗುತ್ತೆ ಗೊತ್ತಾ, ಮಂದತನನು ತಂದು ಕೊಡ್ತದೆ. ತುಂಬಾ ಲೇಜಿ ಆಗಿರ್ತಾರೆ. ಅಂದ್ರೆ ಎಷ್ಟೋ ಮಕ್ಕಳು ಸ್ವಲ್ಪ ಲೇಜಿ ಆಗಿರೋದು ಇದೆಲ್ಲ ಆಗ್ತಾ ಇರ್ತದೆ. ಆ ಮಂದತನ ಜಾಸ್ತಿ ಇರುತ್ತಲ್ಲ, ಅವಾಗ ಅರ್ಥ ಏನಂದ್ರೆ ಈ ಗ್ರಂಥಿ ಸಕ್ರಿಯಗೊಳಿಸ್ಕೊಂಡಿದೆ ಅಂತ. ಸಕ್ರಿಯಗೊಳಿಸ್ಕೋಬಾರ್ದು, ಬೇಕಾಗಿಲ್ಲ. 12-15 ವರ್ಷ ಆದ್ಮೇಲೆ ದೇಹ ಸ್ವಲ್ಪ ಬೆಳೆದ ಮೇಲೆ ಅದು ಬೇಕಾಗಿಲ್ಲ. ಇದಕ್ಕೂ ಚಿಕಿತ್ಸೆ ಏನಪ್ಪಾ ಅಂದ್ರೆ, ಅಂತ ಪರಿಸ್ಥಿತಿ ಇರುವಾಗ ಇದು ನಾನು ಹೇಳಿದ್ನಲ್ಲ, 30ನೇ ಪಾಯಿಂಟ್, 2 ಕೈಯಲ್ಲಿ 30ನೇ ಪಾಯಿಂಟ್. ಚಿಕ್ಕ ಮಕ್ಕಳಿಗಾದ್ರೆ ನಿಮ್ಮ ಪಾದಗಳಲ್ಲಿ ಅಲ್ವಾ. ಆದ್ರೆ ಸ್ವಲ್ಪ ದೊಡ್ಡದಾಗಿರೋರಿಗೆ 12-15 ವರ್ಷ ಅದ್ರ ಮೇಲೆ ಇರುವಂತ ಯಾರಿಗೇ ಇದ್ರು ಇಂಥ ನೀವು ಕಾಣಿಸ್ಕೊಂಡಿದ್ರೆ, ಇಂಥ ಸಮಸ್ಯೆಗಳು ಕಾಣಿಸ್ಕೊಂಡು ಸ್ವಲ್ಪ ಅವ್ರು ತುಂಬಾ ಮಂದವಾಗಿದೆ, ಲೇಜಿನೆಸ್ ಇದೆ, ಸೊ ಆಕ್ಟಿವ್ ಇಲ್ಲ ಅಂತ ಅವ್ರಿಗೆ ಏನ್ ಮಾಡ್ಬೇಕು ನಾವು, ಈ ಪಾಯಿಂಟ್ ನಂಬರ್ 30ನೇ ಪಾಯಿಂಟ್ ಚೆನ್ನಾಗಿ ಪ್ರೆಷರ್ ಕೊಡಿ 2 ಕೈಯಲ್ಲಿ. ನೋಡಿ, ಪಾಯಿಂಟ್ ನಂಬರ್ 30 ನೋಡ್ಕೊಂಡ್ರೆ ನಿಮ್ಗೆ ಏನಿರುತ್ತೆ, ಪಾಯಿಂಟ್ ನಂಬರ್ 30 ಈಗ ಈ ಪ್ರಾಂತದಲ್ಲಿ, ಅಂದ್ರೆ ಈ ಹೆಬ್ಬೆರಳು ಇದು ಈ ಪ್ರಾಂತದಲ್ಲಿ ಇರುತ್ತೆ. ನೋಡ್ಕೊಳ್ಳಿ, ಈ ಪ್ರಾಂತದಲ್ಲಿ ಸೊ ನಾವು ಈ ತರ ಚೆನ್ನಾಗಿ ಪ್ರೆಷರ್ ಕೊಡ್ತಾ ಇದ್ರೆ ಈ ಪಾಯಿಂಟ್ನು ಸಕ್ರಿಯಗೊಳಿಸ್ಕೊಂಡ್ರೆ ಖಂಡಿತವಾಗಿ ತುಂಬಾ ಗುಣ ಆಗುತ್ತೆ. ಅಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಕೊಡಿ. ಯಾಕಂದ್ರೆ ಆ ಪಾಯಿಂಟ್ 30 ಇದೆಯಲ್ಲ, 30 ಕೆಳಗಡೆ ಇರೋದು 38. ಆ 38 ಅನ್ನೋ ಥೈಮಸ್ ಗ್ರಂಥಿ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಂಡು ಅದು ಚೆನ್ನಾಗಿ ಸಕ್ರಿಯಗೊಳಿಸ್ಕೊಳ್ಳಿ. ಅವಾಗ ಖಂಡಿತವಾಗಿ ನಿಮ್ಗೆ ಅಂತ ಏನೇ ಆ ಗ್ರಂಥಿಯಿಂದ ಬಂದಿರುವಂತ ಸಮಸ್ಯೆಗಳನ್ನ ನಾವು ತೀರ್ಸ್ಕೋಬಹುದು ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ನಿಮ್ಗೆ ಇಲ್ಲಿ ಈ ಚಿತ್ರ ನೋಡಿದ್ರಲ್ಲ, ಸೊ ಇದರಿಂದ ಈಗ ಥೈಮಸ್ ಗ್ರಂಥಿ ಅನ್ನೋದು ನಿಮ್ಗೆ ಪೂರ್ತಿ ಅರ್ಥ ಆಗಿದೆ. ಅದು ಸಕ್ರಿಯಗೊಳಿಸ್ಕೊಳ್ಳೋದು ಹೇಗೆ, ಅದರಿಂದ ಅಡ್ಡ ಪರಿಣಾಮ ಏನಾಗುತ್ತೆ ಅದೆಲ್ಲ ನೀವು ತಿಳ್ಕೊಂಡಿರಿ ಈಗ. ಸೊ ಇನ್ನೊಂದು ಗ್ರಂಥಿ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ. ಇದು 25ನೇ ಪಾಯಿಂಟ್. 25ನೇ ಪಾಯಿಂಟ್ ನೋಡ್ಕೊಳ್ಳಿ, ನಿಮ್ಮ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತದೆ 25ನೇ ಪಾಯಿಂಟ್. ಅದು ಬಂದು ಇದು ಪ್ಯಾನ್ಕ್ರಿಯಾಸ್ ಸ್ನೇಹಿತರೆ. ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀವಿ. ಪ್ಯಾನ್ಕ್ರಿಯಾಸ್ ಅದು 2 ಕೈಯಲ್ಲಿ ಇರ್ತದೆ. 25ನೇ ಪಾಯಿಂಟ್ ನೋಡಿ, ಅದು ಎಲ್ಲಿದೆ, ಇಲ್ಲಿ ಯಾವ್ದಂದ್ರೆ ಈ ಲಂಗ್ಸ್ ಅಂದ್ರೆ 30-38ನೇ ಪಾಯಿಂಟ್ ಪಕ್ಕದಲ್ಲಿ ನೋಡ್ಕೊಳ್ಳಿ. 30-38ನೇ ಪಾಯಿಂಟ್ ಪಕ್ಕದಲ್ಲಿ. ಆದ್ರೆ ನಿಮ್ಗೆ ಕಾಣಿಸೋದು ಬಲಗೈಯಲ್ಲಿ ಕಾಣಿಸ್ತದೆ ಅದು. ಓಕೆ, ಬಲಗೈಯಲ್ಲಿ ನೋಡ್ಕೊಳ್ಳಿ. ಬಲಗೈಯಲ್ಲಿ 30-38ನೇ ಪಾಯಿಂಟ್ ಪಕ್ಕದಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಇದೆ ನೋಡಿ. 25ನೇ ಪಾಯಿಂಟ್ ಈ 25ನೇ ಪಾಯಿಂಟ್ ಏನಿದೆಯೋ ಅದು ನೋಡಕ್ಕೆ ಪ್ರಯತ್ನ ಮಾಡಿದ್ರೆ ಈ ಕಡೆ ಈ ಪ್ರಾಂತದಲ್ಲಿ ಇರುತ್ತೆ. ಈ ಪ್ರಾಂತದಲ್ಲಿ, ಓಕೆ, ಈ ಪ್ರಾಂತದಲ್ಲಿರುವಂತ ಈ ಪಾಯಿಂಟ್ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸ್ನೇಹಿತರೆ. ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ಅನ್ನೋದು ನಿಜವಾಗಿ ಒಂದು ಅದ್ಭುತವಾದ ಗ್ರಂಥಿ. ಇದನ್ನು ಯಾವಾಗ್ಲೂ ಇದು ಸಕ್ರಿಯಗೊಳಿಸ್ಕೋಬೇಕು, ಸಮತೋಲನ ಇಟ್ಕೋಬೇಕು.
ಸಕ್ರೆಗೆ ಹೋಲಿಸ್ಕೋಬೇಕು, ಬಟ್ ಆದ್ರೆ ಹೆಚ್ಚಾಗಿ ಕೆಲಸ ಮಾಡಬಾರ್ದು, ಕಡಿಮೆಯಾಗಿ ಕೆಲಸ ಮಾಡಬಾರ್ದು. ಆಗ ಮಾಡುವಾಗ ನಿಮ್ಗೆ ಅಡ್ಡ ಫಲಿತಗಳು ಅಡ್ಡ ಪರಿಣಾಮಗಳು ಶುರು ಆಗುತ್ತೆ ದೇಹದಲ್ಲಿ. ಸೊ ಏನೇನು ಅಡ್ಡ ಪರಿಣಾಮಗಳು ಬರುತ್ತೆ, ಈ ಗ್ರಂಥಿ ಹೇಗೆ ಕೆಲಸ ಮಾಡಬೇಕು ಅಂದ್ರೆ, ಈ 25ನೇ ಪಾಯಿಂಟ್ ಸರಿಯಾಗಿ ಒತ್ತಡ ಕೊಡ್ತಾ ಇದ್ರೆ ಪ್ರತಿದಿನ ಅದನ್ನು ಸಕ್ರೆಗೊಳಿಸ್ಕೊಂಡ್ರೆ ನಿಮ್ಗೆ ಅದ್ಭುತವಾದ ಫಲಿತಗಳು ಸಿಗತ್ತೆ ದೇಹದಲ್ಲಿ. ಆದ್ರೆ ಈ ಗ್ರಂಥಿ ಪ್ರಾಮುಖ್ಯತೆ ಏನು ದೇಹದಲ್ಲಿ ಅಂದ್ರೆ, ನಮ್ಮ ದೇಹದಲ್ಲಿ ಸ್ನೇಹಿತರೆ ಈ ಯಾವುದೇ ಅಂದ್ರೆ ಡೈಜೆಷನ್ ಆಗುತ್ತೆ, ಜೀರ್ಣ ಆಗತ್ತಲ್ಲ, ಜೀರ್ಣ ಆಗುವಾಗ ಖಂಡಿತವಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ, ಜೀರ್ಣ ಆಗ್ತದಲ್ಲ, ಜೀರ್ಣ ಆದ್ಮೇಲೆ ಗ್ಲೂಕೋಸ್ ಉತ್ಪನ್ನ ಆಗತ್ತೆ. ಈ ಗ್ಲೂಕೋಸ್ ಉತ್ಪನ್ನ ಆಗಿರೋದು, ಹೆಚ್ಚಾಗಿ ಗ್ಲೂಕೋಸ್ ಉತ್ಪನ್ನ ಆಗೋದು, ಮತ್ತೆ ಅದು ಯಾವುದೇ ನಾವು ಒತ್ತಡ ನಮ್ಮ ದೇಹದಲ್ಲಿ ಒತ್ತಡ ಇದೆ ಅಂತ ಇಟ್ಕೊಳ್ಳಿ, ಜಾಸ್ತಿ ಒತ್ತಡ ಇದೆ ಅಂತ ಇಟ್ಕೊಳ್ಳಿ, ಆ ಒತ್ತಡ ಇರುವಾಗ ಆ ಗ್ಲೂಕೋಸ್ ಎಲ್ಲಾನು ಪೂರ್ತಿ ಆ ಅಂಗ ಕಲಿಸ್ಕೊಡ್ತದೆ. ಯಾಕಂದ್ರೆ ಯಾವುದೇ ಒತ್ತಡ ಇರುವಾಗ, ಎಂತ ಒತ್ತಡ ನಮ್ಮ ಮನಸ್ಸಲ್ಲಿ ಯಾವ ಒತ್ತಡ ಆಗತ್ತೋ ಅಂಗಗಳಿಗೆ ಹೆಚ್ಚು ಗ್ಲೂಕೋಸ್ ಬೇಕಾಗತ್ತೆ. ಯಾಕಂದ್ರೆ ಒತ್ತಡ ಅಂದ್ರೆ ಏನು, ಅದೊಂಥರ ಪ್ರೆಷರ್. ಆ ಪ್ರೆಷರ್ ತಡ್ಕೊಳಕ್ಕೆ ಅವಯವಗಳು ಏನ್ ಮಾಡುತ್ತೆ, ಹೆಚ್ಚು ಗ್ಲೂಕೋಸ್ ಅನ್ನು ಖರ್ಚು ಮಾಡ್ತದೆ. ಆ ಗ್ಲೂಕೋಸ್ ಎಲ್ಲಾನು ಆ ಬ್ಲಡ್ ಇಂದ ತೆಗೆದು ಎಲ್ಲಾ ಅಂಗಗಳು ಕಲ್ಸೋದು ಯಾವ್ದಂದ್ರೆ ಈ ಪ್ಯಾನ್ಕ್ರಿಯಾಸೆ ಮಾಡೋದು ಸ್ನೇಹಿತರೆ. ಸೊ ಆತರ ಮಾಡುವಾಗ ಅಂದ್ರೆ ಏನಾಗುತ್ತೆ, ಇಡೀ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅನ್ನು ನಿಯಂತ್ರಣ ಮಾಡೋದು ಅಂತ ಅರ್ಥ. ಇಡೀ ನಮ್ಮ ದೇಹದಲ್ಲಿ ಗ್ಲೂಕೋಸ್ ನಿಯಂತ್ರಣ ಮಾಡುವಂತ ಅಂಗ ಯಾವ್ದಪ್ಪ ಅಂದ್ರೆ ಪ್ಯಾನ್ಕ್ರಿಯಾಸೆ. ಇದರಿಂದ ಒಂದು ಉತ್ಪನ್ನ ಆಗ್ತಾ ಇರುತ್ತೆ ಸ್ನೇಹಿತರೆ, ಅದು ಇನ್ಸುಲಿನ್. ಇನ್ಸುಲಿನ್ ಅನ್ನೋದು ಏನಾಗುತ್ತೆ ಗೊತ್ತಾ, ಇನ್ಸುಲಿನ್ ಉತ್ಪನ್ನ ಆಗಿಲ್ಲ ಅಂದ್ರೆ ಖಂಡಿತವಾಗಿ ನಮ್ಮ ದೇಹದಲ್ಲಿ ಈ ಗ್ಲೂಕೋಸ್ ಉತ್ಪನ್ನ ಅನ್ನೋದು ಖಂಡಿತವಾಗಿ ಏರುಪೇರಾಗತ್ತೆ, ಅಸ್ತವ್ಯಸ್ತ ಆಗತ್ತೆ. ಅವಾಗ ಏನಾಗುತ್ತೆ ಗೊತ್ತಾ, ಆ ಗ್ಲೂಕೋಸ್ ನಿಯಂತ್ರಣ ಮಾಡೋರು ಯಾರಿಲ್ಲ, ಪ್ಯಾನ್ಕ್ರಿಯಾಸ್ ಅನ್ನೋದು ಇನ್ಸುಲಿನ್ ಉತ್ಪನ್ನ ಮಾಡ್ತಾ ಇಲ್ಲ. ಯಾವುದೇ ಒಂದು ರೀಸನ್ ಇಂದ ಪ್ಯಾನ್ಕ್ರಿಯಾಸು ಆ ಇನ್ಸುಲಿನ್ ಉತ್ಪನ್ನ ಮಾಡೋದು ಸ್ಟಾಪ್ ಆಗಿದೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಈಗ ನಾವೇನ್ ಮಾಡ್ತಾ ಇದ್ವಿ, ಹೆಚ್ಚಾಗಿ ನಾವು ಆಚೆ ಕಡೆಯಿಂದ ಸಕ್ಕರೆ ಪದಾರ್ಥಗಳು ತಿಂತಾರೆ ಸ್ನೇಹಿತರೆ. ಆ ಸಕ್ಕರೆ ಪದಾರ್ಥಗಳು ತಿನ್ನೋದಕ್ಕೋಸ್ಕರ ಹೆಚ್ಚು ಗ್ಲೂಕೋಸ್ ನಮ್ಮ ದೇಹ ಹೊರಗಡೆ ಬರ್ತಾನೆ ಇದೆ. ಆ ಬರುವಂತ ಗ್ಲೂಕೋಸ್ ಹೆಚ್ಚಾಗಿ ಉತ್ಪನ್ನ ಆಗ್ತಾ ಇದೆ. ಅದೇ ಇಲ್ಲ, ನಾವು ಈ ಯಾವುದೇ ಫ್ರೂಟ್ಸು ಅಂದ್ರೆ ಒಂದು ಹಣ್ಣುಗಳು, ಮತ್ತೆ ಧಾನ್ಯಗಳು, ಮತ್ತೆ ತರಕಾರಿಗಳು, ಸೊಪ್ಪುಗಳು, ಇದರಲ್ಲೂ ಶುಗರ್ ಇರುತ್ತೆ, ಸಕ್ಕರೆ ಪದಾರ್ಥ ಇರುತ್ತೆ. ಅದೆಲ್ಲಾನು ಡೈಜೆಸ್ಟ್ ಆಗತ್ತೆ, ಅದು ಚೆನ್ನಾಗಿ ಜೀರ್ಣ ಆಗತ್ತೆ, ಏನ್ ತೊಂದರೆ ಇಲ್ಲ. ಆದ್ರೆ ಇನ್ ಸ್ವಲ್ಪ ಸಕ್ಕರೆ ಅನ್ನೋದು, ಈಗ ನಾವು ನೇರವಾಗಿ ಒಂದು ಶುಗರ್ ತಗೊಂತೀವಿ, ವೈಟ್ ಶುಗರ್, ಅದರಲ್ಲಿ ಎಷ್ಟೋ ಕೆಮಿಕಲ್ಸ್ ಇರುತ್ತೆ, ಅದರಿಂದ ಹೆಚ್ಚು ಗ್ಲೂಕೋಸ್ ಉತ್ಪನ್ನ ಆಗತ್ತೆ. ಅದೊಂದೇ ಅಲ್ಲ, ಈ ಸ್ವೀಟ್ ತಿನ್ನೋದು, ಮತ್ತೆ ಆಮೇಲೆ ಈ ಐಸ್ ಕ್ರೀಮ್ ತಿನ್ನೋದು, ಈ ಪೆಪ್ಸಿ, ಕೋಕೋ ಕೋಲಾ ಇಂಥದೆಲ್ಲ ಈ ಸೇವನೆ ಮಾಡುವಾಗ ಏನಾಗುತ್ತೆ, ಹೆಚ್ಚು ಗ್ಲೂಕೋಸ್ ಬರುತ್ತೆ ಸ್ನೇಹಿತರೆ ದೇಹ ಒಳಗಡೆ. ಅದೆಲ್ಲ ಹೆಚ್ಚು ಗ್ಲೂಕೋಸ್ ಅಂದ್ರೆ ಹೆಚ್ಚು ಕೊಬ್ಬಿನ ಅಂಶ ಮತ್ತೆ ಕೊಲೆಸ್ಟ್ರಾಲ್ ಹೆಚ್ಚು ಆಗ್ತಾ ಇರ್ತದೆ. ಸೊ ಇದೆಲ್ಲಾನು ನಿಯಂತ್ರಣ ಮಾಡಿ ಸರಿಯಾದ ಪಾಲನೆ ಮಾಡಬೇಕು. ಎಲ್ಲ ಅಂಗಗಳಿಗೆ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸ್ ಉತ್ಪನ್ನ ಮಾಡಿ ಸರಬರಾಜು ಮಾಡ್ಬೇಕಂದ್ರೆ ಈ ಪ್ಯಾನ್ಕ್ರಿಯಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ಯಾನ್ಕ್ರಿಯಾಸ್ ಯಾವಾಗ ಹೆಚ್ಚು ಕೆಲಸ ಮಾಡೋದು ಕಮ್ಮಿ ಕೆಲಸ ಮಾಡಕ್ ಹೋದ್ರೆ ಖಂಡಿತವಾಗಿ ನಮ್ಗೆ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಶುರು ಆಗುತ್ತೆ. ಈಗೇನಾಗತ್ತೆ ನೋಡ್ಕೊಳ್ಳಿ, ಇತ್ತೀಚಿನ ಕಾಲದಲ್ಲಿ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಮಾಡುವಾಗ ಇದು ಹೆಚ್ಚು ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ ಪ್ಯಾನ್ಕ್ರಿಯಾಸ್, ಅವಾಗ ಏನಾಗ್ತಾ ಇದೆ ಅಂದ್ರೆ, ಅವ್ರು ಅಬ್ಸರ್ವ್ ಮಾಡಿರೋದು ನಿಮಗೆ ಲೋ ಬ್ಲಡ್ ಪ್ರೆಷರ್. ಲೋ ಬ್ಲಡ್ ಪ್ರೆಷರ್ ಅಂದ್ರೆ ಯಾಕೆ ಬರುತ್ತೆ ಅಂದ್ರೆ, ನಮ್ಮ ದೇಹ ಒಳಗಡೆ ರಕ್ತ ಒಳಗಡೆ ಅಂತ ಎಲ್ಲಾ ಗ್ಲೂಕೋಸ್ನು ಅಂದ್ರೆ ಇದು ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ ಪ್ಯಾನ್ಕ್ರಿಯಾಸ್ ಗ್ರಂಥಿ, ಓವರ್ ಫಂಕ್ಷನಿಂಗ್, ಅತಿಯಾದ ಕೆಲಸ. ಆವಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಇರುವಂತ ಎಲ್ಲಾ ಗ್ಲೂಕೋಸ್ ತೆಗೆದಾಕಿ ಪೂರ್ತಿ ಅಲ್ಲಿಂದ ಖಾಲಿ ಮಾಡಿಸ್ತದೆ. ಈಗ ರಕ್ತದಲ್ಲಿ ಗ್ಲೂಕೋಸ್ ಇರ್ಬೇಕಾ ಇರಬಾರ್ದಾ? ಇರ್ಬೇಕು. ಎಷ್ಟಿರ್ಬೇಕು? 5 ಗ್ರಾಮಿಂದ 6 ಗ್ರಾಮ್ ಇರ್ಬೇಕಲ್ಲ, ಅದನ್ನು ತೆಗೆದಾಕ್ತದೆ. ಅವಾಗ ಪೂರ್ತಿ ಖಾಲಿ ಆಗಿದ್ರೆ ಬ್ಲಡ್ ಒಳಗಡೆ ಗ್ಲೂಕೋಸೇ ಪೂರ್ತಿ ಖಾಲಿ ಆಗಿದೆ ಅಂದ್ರೆ ಅವಾಗ ನಿಮಗೆ ಲೋ ಬ್ಲಡ್ ಬರ್ತದೆ, ಲೋ ಬಿ ಪಿ ಬರೋ ಕಾರಣ ಏನು? ಗ್ಲೂಕೋಸ್ ಎಲ್ಲ ಖಾಲಿ ಆಗಿದೆ ಅಂತ ಅರ್ಥ. ಯಾರು ಮಾಡಿದ್ರು? ಪ್ಯಾನ್ಕ್ರಿಯಾಸ್ ತೆಗೆದಾಕಿದೆ ಅಲ್ವಾ? ಯಾಕಂದ್ರೆ ಅದು ಓವರ್ ಫಂಕ್ಷನಿಂಗ್ ಆಗ್ತಾ ಇದೆ, ಅದು ಅರ್ಥ ಮಾಡ್ಕೋಬೇಕು. ಅದೇ ತರ ಮೈಗ್ರೇನ್ ಬರ್ತದೆ ಸ್ನೇಹಿತರೆ, ಮೈಗ್ರೇನ್ ಹೆಡ್ಡೇಕ್. ತುಂಬಾ ಜನ ಏನ್ ಗೊತ್ತಾ, ಮೈಗ್ರೇನ್ ಹೆಡ್ಡೇಕ್ ಅಂದ್ರೆ ನಾವು ಅನ್ಕೋತೀವಿ ಅದು ಮೈಗ್ರೇನ್ ಅಂದ್ರೆ ಹೆಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇನ್ನೊಂದು ಪ್ರಾಬ್ಲಮ್ ಅಂತ ಅನ್ಕೋತೀವಿ. ಅದಲ್ಲ, ಮೈಗ್ರೇನ್ ಬರಕ್ ಕಾರಣ ನಿಮ್ಮ ಪ್ಯಾನ್ಕ್ರಿಯಾಸ್ ಓವರ್ ಫಂಕ್ಷನ್, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹೆಡ್ಡೇಕು ಮೈಗ್ರೇನ್ ಇದೆಲ್ಲ ಈ ತರ. ಇನ್ನೊಂದು ಹೆಚ್ಚು ಈ ಈ ಗ್ರಂಥಿ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹೆಚ್ಚು ಕೆಲಸ ಮಾಡ್ತಾ ಹೋದ್ರೆ ನಮ್ಮ ದೇಹದಲ್ಲಿ ನಮ್ಗೆ ಸ್ವೀಟ್ಸ್ ಹೆಚ್ಚು ತಿನ್ಬೇಕಂತ ಅನಿಸ್ತಾ ಇರ್ತದೆ. ಸ್ವೀಟ್ಸ್ ತಿನ್ಬೇಕು, ಫುಡ್ಸ್ ತಿನ್ಬೇಕು ಇಂಥದ್ದೆಲ್ಲ ಅನಿಸ್ತಾ ಇರ್ತದೆ. ಆಮೇಲೆ ಸ್ವೀಟ್ ಡ್ರಿಂಕ್ಸ್ ಕುಡಿಬೇಕು. ಅದು ಸ್ಲೋ ಆಗಿ ಏನಾಗ್ತದೆ ಗೊತ್ತಾ, ಡಯಾಬಿಟಿಸ್ ದಾರಿ ಕೊಡ್ತದೆ ಸ್ನೇಹಿತರೆ, ಡಯಾಬಿಟಿಸ್ ದಾರಿ ಕೊಡ್ತದೆ. ಆಮೇಲೆ ಇನ್ನೊಂದು ಏನ್ ಮಾಡುತ್ತಂದ್ರೆ, ಆಲ್ಕಹಾಲ್ ಕುಡಿಯೋಕ್ಕೂ ಅವಕಾಶ ಕೊಡ್ತದೆ. ಅದು ಆಲ್ಕಹಾಲ್ ಕುಡಿಯುವಂತ ಆ ಮನಸ್ಸು ತಂದು ಕೊಡ್ತದೆ. ಯಾವುದು? ಈ ಈ ಈ ಗ್ರಂಥಿ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹೆಚ್ಚು ಕೆಲಸ ಮಾಡ್ತಾ ಹೋದ್ರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಒಂದು ಉದಾಹರಣೆ ನೋಡಿದ್ವಿ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಒಬ್ರು
ಅವ್ರ ವೈಫು ಇದೇ ತರ ಏನಾಗ್ತದೆ ಅಂದ್ರೆ ಸಿವಿಯರ್ ಈ ಮೈಗ್ರೇನ್ ಜಾಸ್ತಿ ಇರ್ತಾ ಇತ್ತು. ಆ ಮೈಗ್ರೇನ್ ಜಾಸ್ತಿ ಇರುವಾಗ ಈ ಆಕ್ಯುಪ್ರೆಷರ್ ತಗೊಂಡ್ರು. ಅಂದ್ರೆ ಈ ಆಕ್ಯುಪ್ರೆಷರ್ ಒಂದು 15 ದಿವಸ ಮಾತ್ರ ತಗೊಂಡು ಅಷ್ಟೇ. ಆ 15 ದಿವಸ ತಗೊಂಡಕ್ಕೂ ಅವನಿಗೆ ಏನಾಗ್ತಂದ್ರೆ ಈ ಮೈಗ್ರೇನೆ ಕ್ಯೂರ್ ಆಯ್ತು. ಈ ಮೈಗ್ರೇನ್ ಕ್ಯೂರ್ ಆಗೋಯ್ತು. ಅಂದ್ರೆ ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನಿದು 25ನೇ ಪಾಯಿಂಟ್ ಇದೆಲ್ಲ, 25ನೇ ಪಾಯಿಂಟ್ನು ಸರಿಯಾಗಿ ಸಕ್ರಿಯಗೊಳಿಸಿದ್ರು ಅಷ್ಟೇ. ಆಕ್ಟಿವೇಟ್ ಮಾಡ್ತಾ ಹೋದ್ರು ಆ ಪಾಯಿಂಟ್, ಎನರ್ಜಿ ಪಾಯಿಂಟ್ ಥ್ರೂ ಆಕ್ಯುಪ್ರೆಷರ್ ಅಲ್ವಾ. ಅದು ಮಾಡ್ತಾ ಹೋಗುವಾಗ ಅವ್ರಿಗೆ ಇರುವಂತ ಎಷ್ಟೋ ದೀರ್ಘಕಾಲ ಅಂತ ಇರುವಂತ ಈ ಮೈಗ್ರೇನ್ ವಾಸಿ ಆಯ್ತು. ಯಾರಿಗೆ? ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಹೆಂಡತಿ ಅವರಿಗೆ. ಸೊ ಇಂಥ ಅದ್ಭುತವಾದ ಫಲಿತ ನಾವು ನೋಡಿದೆವು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂದ್ರೆ, ಒಂದು ಆಕ್ಯುಪ್ರೆಷರ್ ವೈದ್ಯರ ಹತ್ರ ಹೋಗ್ತಾರೆ ಎಷ್ಟೋ ಯಾರು ಲೇಬರರ್ಸ್, ಅಂದ್ರೆ ಕೂಲಿ ಕೆಲಸ ಮಾಡೋರು. ಅವರು ಒಂದು 60 ಜನದಲ್ಲಿ ಅವರು ಕಂಡುಹಿಡಿಯೋದು ಏನಂದ್ರೆ, ಈ ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೆ ಅಂತ ನೋಡಿದ್ರು. ಆ ನೋಡುವಾಗ ಅವ್ರಿಗೆಲ್ಲ ಏನ್ ಅನಿಸ್ತಾ ಇತ್ತು ಅಂದ್ರೆ, 60 ಜನನು ಹೆಚ್ಚು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಕುಡಿಯೋದಕ್ಕೆ ಅವಕಾಶ ಅಂದ್ರೆ ಕುಡಿಯೋದು ಅಭ್ಯಾಸ ಅವ್ರು ಮಾಡ್ಕೊಂಡಿದ್ದಾರೆ ಈಗಾಗಲೇ. ಯಾಕಂದ್ರೆ ಅವ್ರ ಒಳಗಡೆ ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೆ, ಓವರ್ ವರ್ಕಿಂಗ್. ಆವಾಗ ಏನಾಯ್ತು, ಅವ್ರಿಗೆ ಈ ಟ್ರೀಟ್ಮೆಂಟ್ ಕೊಡೋದು ಶುರು ಮಾಡಿದರೆ ಅವರಲ್ಲಿ 70% ವರ್ಕರ್ಸು ಆ ಕುಡಿಯೋದು ನಿಲ್ಲಿಸಿದ್ದಾರೆ ಸ್ನೇಹಿತರೆ. ಯಾರೇ ಆಲ್ಕಹಾಲ್ ಹೆಚ್ಚು ಕುಡಿತಾ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಈ ಓವರ್ ಫಂಕ್ಷನಿಂಗ್ ಆಫ್ ದಿಸ್ ಪ್ಯಾನ್ಕ್ರಿಯಾಸ್ ಅಂತ ಅರ್ಥ, ಪ್ಯಾನ್ಕ್ರಿಯಾಸ್ ಗ್ರಂಥಿ ಅಂತ ಅರ್ಥ. ಓಕೆ, ಅದಕ್ಕೋಸ್ಕರ ಅವ್ರಿಗೂ ಸರಿಯಾಗಿ ಸಕ್ರಿಯಗೊಳಿಸಿದ್ರೆ ಈ ಪಾಯಿಂಟ್ ನಂಬರ್ 25 ಸರಿಯಾಗಿ ಪ್ರೆಸ್ ಮಾಡ್ತಾ ಹೋದ್ರೆ ಅವರು ಆಲ್ಕಹಾಲ್ ಕುಡಿಯೋದು ಬಿಟ್ಬಿಡ್ತಾರೆ ಸ್ನೇಹಿತರೆ. ಆಲ್ಕಹಾಲ್ ಕುಡಿಯೋದು ಬಿಟ್ಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ತುಂಬಾ ಪ್ರಾಮುಖ್ಯವಾಗಿರುವಂತ ಈ ಗ್ರಂಥಿ ಸ್ನೇಹಿತರೆ. ಇದು ಪಾಯಿಂಟ್ ನಂಬರ್ 25, ಈ ಆಕ್ಯುಪ್ರೆಷರ್ ಪಾಯಿಂಟ್. ಇದು ಪ್ಯಾನ್ಕ್ರಿಯಾಸ್ ಗ್ರಂಥಿ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ಎರಡು ಗ್ರಂಥಿಗಳ ಬಗ್ಗೆ ಸೊ ಬಹಳ ಸಾಕಷ್ಟು ಮಾಹಿತಿ ಮತ್ತೆ ಎಷ್ಟು ಬೇಕಾಗಿದ್ದು ಅಷ್ಟು ನಾವು ಅಂಶಗಳು ತಿಳ್ಕೊಂಡಿದ್ವಿ. ಸೊ ಇಂದಿನ ಸಮಗ್ರ ಜೀವನ ಶೈಲಿಯಲ್ಲಿ ಸ್ನೇಹಿತರೆ.